ಜಗದದ್ಭುತ ಮನ್ವಂತರ ಸಕಲ ಸಾಮಾಂತರಾಜರಿಂದೊಳಗೂಡಿ ಮೆರೆಯುತ್ತೀರ್ಥಂ ರಾಜೇಶ್ವರ ಕುರುಕುಲ ಪ್ರಚಂಡ ದೋರ್ಧಂಡ ಬಲಪಂಡಿತನಾಥ ಕುರುಕುಲ ಪ್ರಚಂಡ ದೋರ್ಧಂಡ ಬಲಪಂಡಿತನಾಥ ಈ ಧೃತರಾಷ್ಟ್ರ ಕುವರನಿಗೆ ಆಧಾರ ಸಾಟಿ ವೀರ ಧೀರದಳು ಗಣ ಗುಣ ನೆನೆಸಿ ಸಾರ ಚರಿತ ಸಾಮ್ರಾಜ್ಯವತಿಯ ಸಹೋದರ ವಿಶ್ವಾಸನ ವೀರ ಧೀರದಳು ಗಣ ಗುಣ ನೆನೆಸಿ ಸಾರ ಚರಿತ ಸಾಮ್ರಾಜ್ಯವತಿಯ ನಿರುತವು ಧರೆಯಲ್ಲಿ ಅರುಷದಿ ಬಾಳೆ ನಿರುತವು ಧರೆಯಲ್ಲಿ ಅರುಷದಿ ಬಾಳೆ ಅರುಷದಿ ಬಾಳೆ ನಿರುತ ಉದರೆಯಲ್ಲಿ ಅರುಷದಿ ಬಾಳೆ ಫಲರೆಲೆರೆಗೆ ಜಗದೆ ಧರೆಯೋಢಲ ಬಲಿಗೆ ಬಲಿ ಸಾಹಸದಿಂದ ಫಲರೆಲೆರೆಗೆ ಜಗದೆ ಅವಶ್ಯಕತೆ ಭೀಷ್ಮ ದ್ರೋಣ ಕುರುಪಿತಿ ಸಹಜ ಕರ್ಣ ದುಶಾಸನ ಶಕುನಿಗಳಿವರ ಧರೆಯೋ ಫಲ ಬಲಿಗೆ ಬಲಿ ಸಾಹಸದಿಂದ ಫಲರೆಲೆರೆಗೆ ಜಗದೆ ಮಿತ್ರ ಕರ್ಣ ರಾಜೇಂದ್ರ ತೋರಿ ಭುಜ ಬಲ ಪರಾಕ್ರಮ ತೋರಿ ಧನ ಮೊದ ಬಲವನ್ನು ಬೀರಿ ಹಠ ಮಾಡಿ ಪಿತಾಮಹ ಪರಮ ಪೂಜ್ಯರಾದ ಆಚಾರ್ಯರೇ, ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದ್ದೀರಾ? ರಾಜಕೋಶಾದಿಗಳನ್ನು ಕಳೆದುಕೊಂಡು ಸೈನ್ಯದ ಸಹಾಯವಿಲ್ಲದೆ ಪಾಂಡವರನ್ನೇ ನಂಬಿಕೊಂಡಿರುವ ಕೃಷ್ಣನನ್ನೇ ನಂಬಿಕೊಂಡಿರುವ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳಲು ಕೃಷ್ಣನನ್ನು ರಾಯಭಾರಿಯಾಗಿ ಕಳಿಸಿರುವರಂತೆ. ಅರಣ್ಯದಲ್ಲಿ ಅನಾಗರಿಕರಂತೆ ವಾಸ ಮಾಡಿಕೊಂಡಿರುವ ಅವರ ಧೈರ್ಯ ಸ್ಥೈರ್ಯ ಎಷ್ಟರ ಮಟ್ಟಿಗೆ ಹೆಚ್ಚಿರಬಹುದೆಂದು ನೋಡಿದ್ದೀರಾ? ದುರ್ಯೋಧನ ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವೇ ಸಿದ್ಧವಲ್ಲವೇ? ನನ್ನ ಬಳಿ 11 ಅಕ್ಷೋಹಿಣಿ ಸೈನ್ಯವೇ ಇರುವುದು. ಅದರ ಹಿಡಿತಕ್ಕೆ ಸಿಕ್ಕಿದ ಪಾಂಡವರು ಮದಿ
ಓಡಿಸಿದ ಆನೆಯ ಕಾಲಿಗೆ ಸಿಕ್ಕಿದ ಬಾಳೆ ಹಣ್ಣಿನಂತೆ ಮುದ್ದಾಗಿ ಹೋಗುವರು. ಸಹೋದರ ದುಶ್ಯಾಸನ, ಅಗ್ರಜ, ಪಾಂಡವರ ರಣ ಯಜ್ಞವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮೋಪದೇಶಕನಾರು? ಅಗ್ರಜ, ನಮ್ಮ ಅಂಗರಾಜನಾದ ವೀರ ಕರ್ಣನಿದ್ದಾರೆ. ದುಶ್ಯಾಸನ, ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಲ್ಲಿ ಅವರ ಕಣ್ಣೆದುರಿಗೆ ಬೆಳೆದ ನಮಗೇಕೆ ಆ ಚಿಂತನೆ? ಚಾರನೆ, ಸಮಾಚಾರವೇನು? ಯಾರು ಪುರುಷೋತ್ತಮನೋ? ಯಾರಿಗೆ ಪುರುಷೋತ್ತಮ? ಪುರುಷೋತ್ತಮ ರಾಜಾದಿರಾಜ ಪುರುಷ ಶ್ರೇಷ್ಠನಾದ ನಾನೆಲ್ಲಿರುವಲಿ ಆ ಗೋಪಾಲಕನು ಪುರುಷೋತ್ತಮನೋ? ಕುಂತಿ ಪುತ್ರ ಪಕ್ಷಪಾತಿಯಾದ ಆ ಕಪಟಿ ನೇರವಾಗಿ ನನ್ನ ಮನೆಗೆ ಬಾರದೆ ತನ್ನ ಹುಟ್ಟುಗುಣಕ್ಕನುಸಾರವಾಗಿ ಓರ್ವೆಯ ದಾಸಿಯ ಪುತ್ರನ ಮನೆಗೆ ಹೋದನಂತೆ. ದುರ್ಯೋಧನ, ಪಾಂಡವರಿಗೆ ನ್ಯಾಯವಾಗಿ ಅರ್ಧ ಕೊಡುವ ರಾಜ್ಯವನ್ನು ಕೇಳಲು ಶ್ರೀಕೃಷ್ಣನು ರಾಯಭಾರಿಯಾಗಿ ಬರುತ್ತಿಲ್ಲದೆ ನಿನ್ನ ಯಾಚನೆಗಾಗಿ ಬರುತ್ತಿಲ್ಲ. ಓ, ಯಾರು? ವಿದುರ ಮಹಾಶಯ ಚಿಕ್ಕಪ್ಪ ಏನು ಹೇಳಿದೆ? ಪಾಂಡವರಿಗೆ ನ್ಯಾಯವಾಗಿ ಅರ್ಧ ರಾಜ್ಯವನ್ನು ಕೊಡಬೇಕು, ಅದನ್ನು ಚಕ್ರವರ್ತಿಯಾದ ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕು. ಸಾಕು, ಬಾಯಿ ಮುಚ್ಚು. ಬಲವಂತನಾದನಿಗೆ ನ್ಯಾಯವೋ ಅಧೀನವೋ ಅಥವಾ ನ್ಯಾಯಕ್ಕೆ ಸರ್ವರೂ ಅಧೀನರು. ರೋಗಿಗೆ ಅಪತ್ಯ ರುಚಿಸಿದಂತೆ ನಿನಗೆ ಪಥ್ಯವು ರುಚಿಸುವುದಿಲ್ಲ. ನಿನ್ನ ಮರಣಕಾಲ ಸಂಭವಿಸುವುದರಿಂದ ನಿನ್ನ ಬುದ್ಧಿ ಈ ರೀತಿ ವಿಕಲ್ಪವಾಗುವುದು. ವೀರರಿಂದ ಪೌವೃತ್ತನಾದ ಈ ಚಕ್ರವರ್ತಿಗೆ ದಾಸಿ ಪುತ್ರನ ನೀತಿ ವಚನವು ಅನಾವಶ್ಯಕ. ಸಹೋದರ ಅಗ್ರಜ, ಈ ವಿದುರನು ಹಿರಿಯನು ಪೂಜ್ಯನು ಎಂದು ಸಹನೆಯಿಂದ ಸುಮ್ಮನಿದ್ದ ಮಾತ್ರಕ್ಕೆ ರಾಜಸಭೆಯ ಗೌರವವನ್ನು ಮೀರಿ ಮಾತನಾಡುತ್ತಿರುವನು. ಇವನನ್ನು ಕೂಡಲೇ ಸಭೆಯಿಂದ ಹೊರಡಿಸು. ನಡೆದಿರುಳ ನಡೆದಿರುಳ ಕಡಸಡಗರದಿಂದ ನುಡಿಯುವುದನುಚಿತ. ನಡೆದಿರುಳ ನಡೆದಿರುಳ ಕಡಸಡಗರದಿಂದ ನುಡಿಯುವುದನುಚಿತ. ತೀರವೆದುರು ಸಾರಿ ನುಡಿವೆಯ ಹೀನ ಕೃತ್ಯದ ನುಡಿಗಳನ್ನು. ತೀರವೆದುರು ಸಾರಿ ನುಡಿವೆಯ ಹೀನ ಕೃತ್ಯದ ನುಡಿಗಳನ್ನು. ಹೀನ ಕೃತ್ಯದ ಎಸಗುತ್ತ ನೀನು ನಾಚಿಕೆ ಇಲ್ಲದೆ ಬಗಳುವೆ. ಹೀನ ಕೃತ್ಯದ ಎಸಗುತ್ತ ನೀನು ನಾಚಿಕೆ ಇಲ್ಲದೆ ಬಗಳುವೆ. ನಾಚಿಕೆ ಇಲ್ಲದೆ ಬಗಳುವೆ. ನಾಚಿಕೆ ಇಲ್ಲದೆ ಬಗಳುವೆ. ಬಗಳುವೆ ಬಗಳುವೆ. ಎಲ್ಲವಾ ವಿದುರ, ಸಾಕು ನಿಲ್ಲಿಸು. ದುರ್ವಾಕ್ಯಗಳನ್ನ ಅಣ್ಣನ ವಿರುದ್ಧ ಮಾತನಾಡಿ ಅರಸು ಗೌರವಕ್ಕೆ ಹಾನಿ ತಂದೊಡ್ಡುವೆ. ದ್ರೋಹಿ, ಕೂಡಲೇ ಸಭೆಯಿಂದ ಆಚೆ ಹೊರಡು, ಇಲ್ಲವಾದರೆ ಅನರ್ಥವಾದದ್ದು. ಎಚ್ಚರ. ದುರ್ಯೋಧನ, ನನ್ನನ್ನು ಸಭೆಯಿಂದ ಆಚೆಗೆ ಹೊರಡಿಸುವಷ್ಟು ಸಾಮರ್ಥ್ಯ ಉಂಟಾಯಿತೆ? ಛೀ, ಅವಿವೇಕಿ! ಅಯೋಗ್ಯನಾದರೂ ನನಗೆ ತಿಳಿಯದಷ್ಟು ನ್ಯಾಯ ನೀತಿಗಳನ್ನು ಹೇಳಿಯೇ ತೀರಬೇಕು. ಪಾಪಿ, ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಜರಿದಾಡುತ್ತಿರುವ ನಿನ್ನ ನ್ಯಾಲಿಗೆ ಸೇರಿ ಹೋಗಬಾರದೆ? ಕೇಳು, ಹಿಂದೆ ದ್ರೌಪದಿ ವಸ್ತ್ರಾಭರಣ ಕಾಲದಲ್ಲಿ ಭೀಮನು ಮಾಡಿಟ್ಟಿದ್ದ ಪ್ರತಿಜ್ಞೆಯಂತೆ ಆ ಗದಘಾತವನ್ನು ರಕ್ಷಿಸಿ ಇಟ್ಟಿದ್ದ ಈ ಬಿಲ್ಲನ್ನು ಈಗಲೇ ಮುರಿದು ಬಿಸಾಡುವೆ. ಪ್ರಮಾದವಾಯಿತು ದುರ್ಯೋಧನ, ಪ್ರಮಾದವಾಯಿತು. ವಿದುರನನ್ನು ಅಪಹಾಸ್ಯಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೆಯಲ್ಲ. ವಿದುರನು ಧನುರ್ಧಾರಿಯಾಗಿ ನಿಂತಿದ್ದರೆ ನಮ್ಮನ್ನು ಎದುರಿಸತಕ್ಕ ವೀರರಾರಿದ್ದರು? ಕರ್ಣ, ಈತನ ಗೊಡ್ಡು ಬೆದರಿಕೆಗೆ ನೀನು ಎದರಿದಂತಿದೆಯಲ್ಲ. ದುರದೋಳ್ ಪಾರ್ಥನ ಶಿರವಂ ಧರಣಿಗೆ, ದುರದೋಳ್ ಪಾರ್ಥನ ಶಿರವಂ ಧರಣಿಗೆ ಉರುಳು ಪೆನ್ನುತ್ತ ಶಪಥವಾಂ ನಾಂತು. ಮಹೇಶ್ವರನ ಕುವರನಂ ಮೆಚ್ಚಿಸಿ ವರಚಾಪವನಾಂತು ನಿನಗೆ ಸಮರಾರಿ ಹರೈ. ಕರ್ಣ, ಕರ್ಣ, ಈ ವಿದುರನು ಯಾವಾಗ ತಾನೇ ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿರುವನು? ಆತನ ಬಿಲ್ಲಿನಿಂದಾಗ ತಕ್ಕ ಪ್ರಯೋಜನವಾದರೂ ಏನು?
ಹೋಗಲಿ ಬಿಡು. ಈಗ ಎಲ್ಲರೂ ಕೇಳಿರಿ. ದೂತನಾಗಿ ಬರುವ ಕೃಷ್ಣನಿಗೆ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿ ಗೌರವಿಸಿದೆ ಆದರೆ ಅಂತವರು ಕೂಡಲೇ ಈ ಸಭೆಯನ್ನು ಬಿಟ್ಟು ಹೊರಗೆ ಹೋಗಬೇಕಾಗುವುದು ಎಚ್ಚರ. ಸಹೋದರ ದುಶ್ಯಾಸನ, ಅಗ್ರಜ, ಸೈನಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸು ಎಂದು ಹೇಳಿದೆನಲ್ಲ, ಸಿದ್ಧವಾಗಿರುವುದೇ? ಅಗ್ರಜ, ಸಿದ್ಧವಾಗಿರುವುದು. ಎಲ್ಲಿ ಅದನ್ನು ಕೊಡು. ಕೃಷ್ಣನು ಸಭೆಗೆ ಬರುವಾಗ ನಾನು ಅದನ್ನೇ ನೋಡುತ್ತಾ ಕುಳಿತುಕೊಳ್ಳುವೆನು. ಅಗ್ರಜ, ತೆಗೆದುಕೊಳ್ಳಿ, ಪರಾಮರಿಸು. ದುರ್ಯೋಧನನು ಎಷ್ಟು ದುರಹಂಕಾರದಿಂದ ಮೆರೆಯುತ್ತಿರುವನು. ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ನಮಸ್ಕರಿಸುತ್ತಿರುವಾಗ ತಾನು ಮಾತ್ರ ಕಣ್ಣೆತ್ತಿಯೂ ಸಹ ನೋಡದೆ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ಬಂದು ನನ್ನ ಪಾದಗಳಿಗೆ ನಮಸ್ಕರಿಸುವಂತೆ ಮಾಡುವೆನು. ಯೋಗಮಾಯೆ. ಚಕ್ರವರ್ತಿಯಾದ ಸಾರ್ವಭೌಮನು ಸಿಂಹಾಸನದಿಂದ ಇಳಿದು ಬಂದನೋ ಇಲ್ಲ ಉರುಳಿಕೊಂಡು ಬಂದನೋ ಕಾಣಗಲ್ಲ. ದುರ್ಯೋಧನ, ಚಕ್ರವರ್ತಿಯಾದ ನೀನು ದೂತನಾಗಿ ಬಂದಿರುವ ನನ್ನ ಪಾದಗಳಿಗೆ ನಮಸ್ಕರಿಸುವುದೇ? ಛೇ ಛೇ, ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇದೆಯೋ ಇಲ್ಲವೋ ಎಂದು ಪರೀಕ್ಷಿಸಿದ ಮಾತ್ರಕ್ಕೆ ನಮಸ್ಕರಿಸಿದನೆಂದು ಹೆಮ್ಮೆಗೊಳ್ಳಬೇಡ. ಆಗೊಂದು ವೇಳೆ ನಮಸ್ಕರಿಸಿದೆ ಆದರೆ ಈ ಭೂಮಾತೆಗೆ ತಿಳಿ, ನಿನಗಲ್ಲ. ಬಾ, ಪಾಂಡವರ ರಾಯಭಾರಿಯೇ, ಹೀಗೆ ಬಾ, ಕುಳಿತುಕೋ. ಸ್ವಾಗತ, ಸುಸ್ವಾಗತ, ಪ್ರಚಂಡ ಸ್ವಾಗತ. ಕೃಷ್ಣ, ನರ್ತನವೆಂದರೆ ನಿನಗೆ ಬಹಳ ಪ್ರಿಯವಲ್ಲವೇ? ಇದ್ದರೂ ಇರಬಹುದು. ಆಹಾ, ಇದ್ದರೂ ಇರಬಹುದು ಏನು, ಇದ್ದೇ ಇದೆ. ಯಾರಲ್ಲಿ? ಅರಮನೆಯ ನರ್ತಕಿಯರನ್ನು ಬರಮಾಡಿ. ಕರುಣಾಳು ಕುರು ಭೂಪರಾಜೇಶ್ವರ, ಕರುಣಾಳು ಕುರು ಭೂಪರಾಜೇಶ್ವರ, ಕುರುವಂಶ ಕುಲ ತಿಲಕ ಮಕುಡೇಶ್ವರಾಧೀರ, ಕುರುವಂಶ ಕುಲ ತಿಲಕ ಮಕುಡೇಶ್ವರಾಧೀರ, ಕರುಣಾಳು ಕುರು ಭೂಪರಾಜೇಶ್ವರ. ಭಯಂಕರ ರೂಪ ಮನೋಹರ, ಚಾಪ ವಿಜಯ ಬಲ್ಲ ಕರ್ಣನ ಪರಮಾಪ್ತ, ರಿಪು ಭಯಂಕರ ರೂಪ ಮನೋಹರ, ಚಾಪ ವಿಜಯ ಬಲ್ಲ ಕರ್ಣನ ಪರಮಾಪ್ತ, ಚಾಪ ವಿಜಯ ಬಲ್ಲ
ಕರ್ಣನ ಪರಮಾಪ್ತ ಸೋದರ ಮಾವನ ಹಿತದಿ ಚತುರ ಸೋದರ ಮಾವನ ಹಿತದಿ ಚತುರ ಸೋದರ ಮಾವನ ಹಿತದಿ ಚತುರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಎಲ್ಲವ ತಿಳಿದವ ಈ ಜಗಮಲ್ಲ ಈ ಜಗಮಲ್ಲ ಎಲ್ಲವ ತಿಳಿದವ ಈ ಜಗಮಲ್ಲ ಎಲ್ಲವ ತಿಳಿದವ ಈ ಜಗಮಲ್ಲ ಕರುನಾಳು ಕುರು ಭೂಪರಾಜೇಶ್ವರ ಅದಗಿನದು ಕುರು ವಂಶ ಕುಲ ತಿಲಕ ಮಗುಡೇಶ್ವರ ಧೀರ ಕರುನಾಳು ಕುರು ಭೂಪರಾಜೇಶ್ವರ ನೀಲವರ್ಣ ಈ ಚೆಲುವ ಕೃಷ್ಣ ನೀಲವರ್ಣಧಾರಿ ಈ ಚೆಲುವ ಕೃಷ್ಣ ಕೊಳಲನಾದದಿ ಜಗದಿನಲಿವಾ ಕೊಳಲನಾದದಿ ಜಗದಿನಲಿವಾ
ಕೊಳಲನಾದದಿ ಜಗದ ಜನರ ಮರುಳುಗೊಳಿಪ ಕೃಷ್ಣ ನಿನಗೆ ಈ ನರ್ತಕಿಯರ ನಮನಗಳು ಕೃಷ್ಣ 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 ನರ್ತಕಿಯರೇ, ಮತ್ತೊಮ್ಮೆ ಹೇಳಿ. ತಗದಿ ಮಿತಗಜನು ತಗದಿ ಮಿತಗಜನು ತಗದಿ ಮಿತಗಜನು ತಾಂತ ತಗದಿ ಮಿತಗಜನು ತಗದಿ ಮಿತಗಜನು ತಗದಿ ಮಿತಗಜನು ತದ್ದಿತ್ತ ತಗದಿ ಮಿತಗಜನು ತಗದಿ ಮಿತಗಜನು ತಗದಿ ಮಿತಗಜನು ತದ್ದಿತ್ತ ತಗದಿ ಮಿತಗಜನು ತದ್ದಿತ್ತ ತಗದಿ ಮಿತಗಜನು ತದ್ದಿತ್ತ 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 ದಿತ್ತ 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 ತಾಗದಿ ಮಿದಾಗ ಜಣು ತಾಗದಿ ತಾಗದಿ ಮಿದಾಗ ಜಣು ತಾಗದಿ ತಾಗದಿ ಮಿದಾಗ ಜಣು ತಾಗದಿ ಮಿದಾಗ ಜಣು ತಾಗದಿ ಮಿದಾಗ ಜಣು ತಾಗದಿ ದಿಡ್ದ 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 ತಾಂತ ದಿಡ್ದ 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 ತೈ ತೈ ದಿಡ್ದ 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 ತೈ ತೈ 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 ದಿಡ್ದ 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 ತೈ ತೈ ದಿಡ್ದ 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 ತೈ ತೈ ತಗದಿ ಮಿದಾಗ ಜಣು ತಗದಿ ತಗದಿ ಮಿದಾಗ ಜಣು ತಗದಿ ತಗದಿ ಮಿದಾಗ ಜಣು ತಗದಿ ತಜ್ಜಂ ತಗಜಂ ತಗಿಡಜಂ ತದಿಗಿಣಗು 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 ತಜ್ಜಂ ತಗಜಂ ತಗಿಡಜಂ ತದಿಗಿಣಗು 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 ತಜ್ಜಂ ತಗಜಂ ತಗಿಡಜಂ ತದಿಗಿಣಗು 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 ತಾಂ ತದಿಗಿಣಗು 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 ತಾಂ ತದಿಗಿಣಗು ತದಿಗಿಣ ತಾಂ ತದಗ ಜಣು ತಾಂ ತಗದಿ ತಗದ ತಾಂ ತಗದೀಂ ದ ತಗದಾಂ ದ ತಗದೀಂ ದ ತಾಂ ತಗದ ತಗದೀಂ ದ ತಗದಾಂ ತಗದೀಂ ತಾಂ ತದಗ ಜಣು ತಾಂ ತದಗ ಜಣು ತಾಂ ತದ ಮಿತ ಕಿಟದ ದಿಮ್ಮಿ ತಾಂ ತದ ತಾಂಗಿರಿಗಿಡ ತಾಂಗಿರಿಗಿಡ ತಾಂ ತದ ಕಿಟದ ದಿಮ್ಮಿ ತಾಂ ತದ ತಾಂಗಿರಿಗಿಡ ತಾಂಗಿರಿಗಿಡ ತಾಂ ತದ ಮಿತ ಕಿಟದ ತಾಂ ತದ ತಾಂಗಿರಿಗಿಡ ತಾಂಗಿರಿಗಿಡ ತಾಂ ತದ ಕಿಟದ ದಿಮ್ಮಿ ತಾಂ ತದ ತಾಂ ತದ ತದ ದಿಮ್ಮಿ ತಾಂ ತದ ತಕಿಟ ತಕಿಟ ತಾಂಕುರುದ ದಿಮಿತ ಬಲೆ ಬಲೆ ತಕಿಟ ತಕಿಟ ತಾಂಕುರುದ ದಿಮಿತ ಬಲೆ ತಕಿಟ ತಕಿಟ ತಾಂಕುರುದ ದಿಮಿತ ತಾಂಕುರುದ ದಿಮಿತ ತಾಂಕುರುದ ದಿಮಿತ ತಾಂ ತದ ತಕಿಟ ತದ ತಾಂ ತದ ತಾಂ ತದ ದಿಮಿತ ಕಿಟ ತಾಂ ತದ ತಾಂ ತದ ದಿಮಿತ ಕಿಟ ತಾಂ ತದ ತಾಂ ತದ ದಿಮಿತ ಕಿಟ ತಾಂ ತದ ದಿಮಿತ ಕಿಟ ತಾಂ ತದ ದಿಮಿತ ತಕಿಟ 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 ದಿಮಿತ ತಕಿಟ 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 ದಿಮಿತ ತಗಿಡ 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 ತಾಂ 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 ತಗಿಡ 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 ತಾಂ 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 ತಗಿಡ 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 ತಾಂ 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 ತಗದಂ ತಗದಾಂ ತಗದ ಗಿಡದಿಂ ತಾಂ ತಗದ ಗಿಡದಿಂ ತಾಂ ತಗದ ಗಿಡದಿಂ ತಾಂ ತಗದ ಗಿಡದಿಂ ತಾಂ ತಗದ ದಿಡ 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 ದಿತ್ತಂಗಿಡ 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 ದಿತ್ತ ದಿತ್ತದಿಂಗಿಣಗು ದಿತ್ತದಿಂಗಿಣಗು ದಿತ್ತದಿಂಗಿಣು ದಿತ್ತ
ತತ್ತಿತ್ತ ದಿತ್ತ ತದಿಗಿಣಕು ದಿತ್ತ ತದಿಗಿಣಕು 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 ದಿತ್ತ ತದಿಗಿಣಕು 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 ದಿತ್ತ ತದ್ದಿಮ್ಮಿ ತಗದಿಮ್ಮಿ ತದ್ದಿಮ್ಮಿ ತದ್ದಿಮ್ಮಿ ತಗದಿಮ್ಮಿ ತದ್ದಿಮ್ಮಿ ತದ್ದಿಮ್ಮಿ ತಗದಿಮ್ಮಿ ತದ್ದಿಮ್ಮಿ ತಗ ತಗಿಡ ತಗ ತಗಿಡ ತಗ ತಗಿಡ ದಿಂದಿ ತಗ ತಗಿಡ ತಗ ತಗಿಡ ತಗ ತಗಿಡ ದಿಂದಿ ತಗ ತಗಿಡ ದಿಂದಿ ತಗ ತಗಿಡ ದಿಂದಿ ತಗ ತಗಿಡ ತಗ ತಗಿಡ ತಗ ತಗಿಡ ದಿಂದಿ ತಗದಿಮ್ಮಿ ತಗಜಣು ತಗದಿಮ್ಮಿ ತಗದಿಮ್ಮಿ ತಗಜಣು ತಗದಿಮ್ಮಿ ತಗದಿಮ್ಮಿ ತಗಜಣು ತಗದಿಮ್ಮಿ ತಗದಿಮ್ಮಿ ತಗಜಣು ತಗದಿಮ್ಮಿ ತತ್ತಿ ತಗಜಿಣುತ ತತ್ತಿ ತಗಜಿಣುತ ತತ್ತಿ ಭೀಮನಿಗಿವನು ಕಡುವೈರಿ ನಮ್ಮ ಅಸ್ಥಿರಪುರದೊಡೆಯ ಗದದಾರಿ ಭೀಮನಿಗಿವನು ಕಡುವೈರಿ ನಮ್ಮ ಹಸ್ತಿನಪುರದೊಡೆಯ ಗದದಾರಿ ಇವನಿಗೆ ಸರಿಸಾಟಿ ಯಾರಿಗರಿಲ್ಲಿ ಇವನಿಗೆ ಸರಿಸಾಟಿ ಯಾರಿಗರಿಲ್ಲಿ ಜಲದಲ್ಲಿ ಬಲದಲ್ಲಿ ಸರಿಸಾಟಿ ಯಾರಿಗ ಜಲದಲ್ಲಿ ಬಲದಲ್ಲಿ ಸರಿಸಾಟಿ ಯಾರಿಗ ಕರುನಾಡು ಕುರುಭೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮಗುಡೇಶ್ವರಾದಿ ಕರುನಾಡು ಕುರುಭೂಪ ರಾಜೇಶ್ವರ 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 ಯಾರಲ್ಲಿ ಅರಮನೆ ನರ್ತಕಿಯರಿಗೆ ತಕ್ಕ ಬಹುಮಾನವನ್ನು ಕಳಿಸಿಕೊಡಿ. ಕೃಷ್ಣ ಇದುವರೆಗೂ ಗೋಪಾಲಕನಾಗಿ ಗೋವುಗಳನ್ನು ಕಾಯ್ದಿದ್ದಾಯ್ತು, ಬಗೆ ಬಗೆಯ ವೇಷಗಳನ್ನು ಹಾಕಿದ್ದಾಯ್ತು, ಜಾರತನದಿಂದ ಅನೇಕ ಗೋಪಿ ಕಸ್ತ್ರೀಯರನ್ನು ಮರಳುಗೊಳಿಸಿದ್ದು ಆಯಿತು. ಈಗ ಇವೆಲ್ಲವೂ ಸಾಲದೆ ಪಾಂಡವರಿಗೆ ದೂತನಾಗಿ ಬಂದಿರುವೆಯೋ? ನೀನು ನೆಟ್ಟಗೆ ನನ್ನರಮನೆಗೆ ಬರುವೆ ಎಂದು ತಿಳಿದು ಸಕಲ ಸಾಮಗ್ರಿಗಳನ್ನು ಸಿದ್ಧಪಡಿಸಿಕೊಂಡಿದ್ದೆನು. ಆದರೆ ನಿನ್ನ ಹುಟ್ಟುಗುಡಕನುಸಾರವಾಗಿ ಓರ್ವೆಯ ದಾಸಿಯ ಪುತ್ರನ ಮನೆಗೆ ಹೋದೆಯಂತೆ. ಹೋಗಲಿ ಬಿಡು. ಪೂಜ್ಯರಾದ ಭೀಷ್ಮರಿರಲಿಲ್ಲವೇ? ಗುರುಗಳಾದ ದ್ರೋಣಾಚಾರ್ಯರಿರಲಿಲ್ಲವೇ? ಅವರುಗಳ ಮನೆಗಾದರೂ ಹೋಗಬಾರದಿತ್ತೆ. ಆಧರಿಸುವರನ್ನೆಲ್ಲ ಬಿಟ್ಟು ಓರ್ವೆಯ ದಾಸಿಯ ಪುತ್ರನ ಮನೆಗೆ ಹೋದೆಯ? ಅದಿರಲಿ, ನೀನು ಬಂದ ಸಮಾಚಾರವೇನು? ದುರ್ಯೋಧನ, ನೀನು ಏನು ಬೇಕಾದರೂ ತಿಳಿದುಕೋ, ನನಗೆ ಬೇಸರವಿಲ್ಲ. ಆದರೆ ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳನ್ನು ನೋಡಿ ಬಹಳ ದಿನಗಳೇ ಕಳೆದವು. ಹಾಗೆಯೇ ಅವರನ್ನೊಮ್ಮೆ ನೋಡಿಕೊಂಡು ನೀನು ಸಮ್ಮತಿಸುವುದಾದರೆ ನಿನಗೊಂದು ವಿಚಾರವನ್ನು ತಿಳಿಸಿ ಹೋಗಲು ಬಂದಿರುವೆನು. ರಾಜ್ಯದ ವಿಚಾರ ವಿನಃ ಮತ್ತೇನು ಬೇಕಾದರೂ ತಿಳಿಸಬಹುದು. ರಾಜ್ಯದ ವಿಚಾರವಲ್ಲದಿದ್ದರೆ ನಾನಿಲ್ಲಿಗೆ ಬರುತ್ತಲೇ ಇರಲಿಲ್ಲ. ಅಂತೆಯೇ ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆದರಿಸು. ಕೃಷ್ಣ, ರಾಜ್ಯವನ್ನು ಸಂಪಾದಿಸುವುದು ಯಾಚನೆಯಿಂದಲ್ಲ, ಸಾಹಸದಿಂದ. ಆ ನಿನ್ನ ಪಾಂಡವರು ಅಂತಹ ಸಾಹಸಿಗಳೇ ಆದರೆ ಅದನ್ನು ಯುದ್ಧ ಮಾಡೇ ಪಡೆಯಲಿ, ಇಲ್ಲವೇ ಹೇಡಿಗಳಂತೆ ಕಾಡಿಗೆ ಹೋಗಲಿ. ಪರಮ ಪೂಜ್ಯರಾದ ಆಚಾರ್ಯರೇ, ಗುರುನಂದರೇ, ಕೌರವ ಪಕ್ಷೀಯರೇ, ಈ ದಿನ ನಾನು ಪಾಂಡವರ ರಾಯಭಾರಿಯಾಗಿ ಇಲ್ಲಿಗೆ ಬಂದಿರುವೆನು. ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮಗಳ ಮುಂದೆ ಇಡುವುದು ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ರಾಜಕಾರ್ಯ ವ್ಯವಸ್ಥೆಯನ್ನು ಈಗ ಇಲ್ಲಿ ನಿರ್ಧರಿಸಲ್ಪಡಬೇಕಾಗಿರುವುದರಿಂದ ನೀವುಗಳು ಅನುಗ್ರಹಿಸಿ ಗಮನಿಸಬೇಕಾಗಿ ಬೇಡುತ್ತೇನೆ. ಈ ವಿಷಯದಲ್ಲಿ ಉಪೇಕ್ಷಾ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ನೀಡಬೇಕಾಗಿ ಕೇಳುತ್ತೇನೆ. ಸಮಗ್ರ ಭಾರತದ ಕ್ಷತ್ರಿಯ ರಾಜರ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಧರಿಸುವುದೆಂದು ತಿಳಿಯಿರಿ. ಈ ಪವಿತ್ರವಾದ ಭಾರತ ಭೂಮಿಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರೋ, ಇಲ್ಲ ಭಯಂಕರವಾದ ರಕ್ತಧಾರೆಯಿಂದ ಆ ಮಾತೃಮೂರ್ತಿಯನ್ನು ತೋಯುವಿರೋ? ಈ ಎರಡು ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆಯು ಈಗ ಇಲ್ಲಿ ನಿರ್ಧರಿಸಲ್ಪಡಬೇಕಾಗಿದೆ.
ಸಭಾಸದರೇ, ಪಾಂಡವರ ಈ ವಿನಯ ವಚನವನ್ನು ಕೇಳಿರಿ. ಬಾಲ್ಯದಿಂದಲೂ ನೀವುಗಳು ಪೀಠಿಕೆಯಲ್ಲಿಯೇ ಕಾಲಾಹರಣ ಮಾಡದೆ ಮುಖ್ಯ ವಿಷಯಕ್ಕೆ ಬರುತ್ತೇನೆ. ಸಮಗ್ರ ಭಾರತದ ಕ್ಷತ್ರಿಯ ರಾಜರ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಧರಿಸುವುದೆಂದು ತಿಳಿಯಿರಿ. ಹೀಗ ಕಪಟ ದ್ಯೂತದಲ್ಲಿ ಪರಾಜಿತರಾದ ಮೇಲೆ ಧರ್ಮಶೀಲರು ಸತ್ಯವಂತರೂ ಆದ ಪಾಂಡವರು ತಮ್ಮ ವನವಾಸ ಅಜ್ಞಾತವಾಸವನ್ನು ಮುಗಿಸಿ ಹಸ್ತಿನಾವತಿಗೆ ಹಿಂತಿರುಗಿದರಲ್ಲವೇ. ಇನ್ನು ನಮಗೆ ಬರಬೇಕಾದ ನಮ್ಮ ರಾಜ್ಯವನ್ನು ನಮಗೆ ಕೊಡಿ. ಸಭಾಸದರೇ, ಪಾಂಡವರ ಈ ವಿನಯ ವಚನವನ್ನು ಕೇಳಿದಿರಲ್ಲವೇ. ಬಾಲ್ಯದಿಂದಲೂ ನೀವುಗಳು ಅವರ ಮೇಲೆ ತೋರುತ್ತಿರುವ ದೀರ್ಘ ವೈರತ್ವವನ್ನು ಪಾಂಡುನಂದನರು ಮರೆಯಲು ಸಿದ್ಧರಾಗಿದ್ದಾರೆ. ಕಪಟ ದ್ಯೂತ, ಲಾಕ್ಷಾಗೃಹ ದಹನ, ಸರ್ಪಬಂಧನ ಇವೆಲ್ಲಕ್ಕಿಂತ ಮಿಗಿಲಾಗಿ ದ್ರೌಪದಿಯ ಮಾನಭಂಗ, ಈ ಮಹಾಪಾಪಗಳನ್ನೆಲ್ಲ ಮನ್ನಿಸಿ ತಮಗೆ ಬರಬೇಕಾದ ತಮ್ಮ ರಾಜ್ಯಕ್ಕಾಗಿ ನಿಮ್ಮನ್ನು ಯಾಚಿಸುತ್ತಿರುವಾಗ ಈ ಸುಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿರಿ. ಕುರುಪಿತ ಭೀಷ್ಮರೇ, ಸ್ವತಂತ್ರರಾರೋ ಭರತ ಭೂಮಿಗೆ ಸ್ವತಂತ್ರರಾರೋ, ಕುರುಕುಲಕ್ಕೆ ಗುರು ದ್ರೋಣರೇ, ಇದು ಯಾವ ನ್ಯಾಯ. ಕಪಟ ವಂಚನೆ ಮೋಸ ಅಟ್ಟಾಸ ಕಪಟ ವಂಚನೆ ಮೋಸ ಅಟ್ಟಾಸ ಅರಸು ಕುಲ ಧರ್ಮ ನಶಿಸಿತೆ ಮಹಾರಾಜ. ಧರಣಿ ಆಳಿದವರೆಲ್ಲ ಮರಳಿ ಬರರೋ, ಧರಣಿ ಆಳಿದವರೆಲ್ಲ ಮರಳಿ ಬರರೋ. ಸಂಧಿ ಬೇಡಲು ಬಂದ ರಾಯಭಾರಿಯುನ ಭರತ ವಂಶ ಕುಲಾಂತಕನಲ್ಲವಯ್ಯ. ಭರತ ವಂಶ ಕುಲಾಂತಕನಲ್ಲವಯ್ಯ. ಯಮಸುತ ಭೀಮಾರ್ಜುನನ ಕುಲ ಸಹದೇವ, ಯಮಸುತ ಭೀಮಾರ್ಜುನನ ಕುಲ ಸಹದೇವ. ಸಾಮಾನ್ಯರೆಂದರಿತು ದುಡುಕಬೇಡ, ಸಮಭಾಗವನಿತು ಸುಖದಿ ಬಾಳು. ಸುಯೋಧನ ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿರುವೆನು. ಮುಂದಿನ ವಿಚಾರ ಅವಿಚಾರಗಳನ್ನು, ಕರ್ತವ್ಯಗಳನ್ನು ನಿರ್ಧರಿಸುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ಬೇಡವೈ ಕದನ ಸುಯೋಧನ, ಬೇಡವೈ ಕದನ. ಬೇಡವೈ
ಶ್ರೀಕೃಷ್ಣ ಪರಮಾತ್ಮನು ನಿರೂಪಿಸಿದ ರಾಜಕಾರ್ಯವನ್ನು ನೀವೆಲ್ಲರೂ ಕೇಳಿದ್ದೀರಲ್ಲವೇ? ಅದರಂತೆ ನಡೆಯುವಿರೆಂದು ನಾನು ನಂಬಿದ್ದೇನೆ. ಶಾಂತಿ ಸಂಧಾನದ ಈ ಸುಸಮಯವನ್ನು ವ್ಯರ್ಥಗೊಳಿಸಿದರೆ ಅಮೃತವೂ ಕೂಡ ವಿಷವಾದೀತು ಕುಮಾರ. ನೀವು ಪಾಂಡವರು ಸಹೋದರರಲ್ಲವೇ? ಅವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅನ್ಯೋನ್ಯವಾಗಿರುವುದು ಒಳ್ಳೆಯದು. ಇದು ನನ್ನ ಅಭಿಮತ. ಏತಕ್ಕೆ ಅನುಜ ಬಿಡು ಪಂತ, ಏತಕ್ಕೆ ಅನುಜ ಬಿಡು ಪಂತ, ಬಿಡು ಪಂತ, ಬಿಡು ಪಂತ. ಸಲ್ಲದು ವೈರ ಸಾಧಿಸದಿರು ಚಲ, ಸಲ್ಲದು ವೈರ ಸಾಧಿಸದಿರು ಚಲ. ಸ್ಥಿರವಲ್ಲ ವೈಭವ ಸ್ಥಿರವೇ ರಾಜ, ಸ್ಥಿರವಲ್ಲ ವೈಭವ ಸ್ಥಿರವೇ ರಾಜ. ದುರುಳರ ಬೋಧಿಗೆ ಕಿವಿ ಕೊಡದಿರು ಜೋಗೆ, ದುರುಳರ ಬೋಧಿಗೆ ಕಿವಿ ಕೊಡದಿರು ಜೋಗೆ. ರಾಜ್ಯವ ಉಳಿಸಿ ಜಗವನ್ನು ಪಾಲಿಸು, ರಾಜ್ಯವ ಉಳಿಸಿ ಜಗವನ್ನು ಪಾಲಿಸು. ಏತಕ್ಕೆ ಅನುಜ ಬಿಡು ಪಂತ, ಬಿಡು ಪಂತ, ಬಿಡು ಪಂತ. ಹೊಸ್ತ ದುರ್ಯೋಧನ, ಶಾಂತಿ ಸನ್ನಿಧಾನಕ್ಕೆ ಬಂದವರನ್ನು ನಿರಾಕರಿಸಬೇಡ. ಅವರೇನು ಅನ್ಯರೇ, ನಿನ್ನ ಚಿಕ್ಕಪ್ಪನ ಮಕ್ಕಳಲ್ಲವೇ? ಈ ರಾಜ್ಯದ ಮೇಲೆ ನಿನಗೆ ಎಷ್ಟು ಅಧಿಕಾರ ಇರುವುದೋ ಅಷ್ಟೇ ಅಧಿಕಾರ ಅವರಿಗೂ ಇದೆ, ಅವರಿಗೂ ಇದೆ. ಅವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸು. ಇದೇ ನನ್ನ ಅಭಿಮತ. ದುರ್ಯೋಧನ, ಈ ವಿಚಾರದಲ್ಲಿ ಬಹಳ ಆಲೋಚಿಸಬೇಕಾಗಿದೆ. ಚಿಕ್ಕಪ್ಪ, ನನಗೆ ಉಪದೇಶ ಮಾಡುವರಲ್ಲಿ ನೀವು ಒಬ್ಬರು. ನಡೆಯಲಿ ನಿಮ್ಮ ಅರಣ್ಯ ರೋದನ. ದುರ್ಯೋಧನ, ನನ್ನ ರೋದನವು ಅರಣ್ಯ ರೋಧವೇ. ನಿನ್ನಂಥವರಿಗೆ ಸದು ಉಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಏನು ಮಾಡಲಿ? ನಿನ್ನಂಥವರು ಕೆಟ್ಟವರನ್ನು ನೋಡಿದಾಗ ನಿನ್ನಂಥ ಕೆಟ್ಟವರನ್ನು ನೋಡಿದಾಗ ವಿವೇಕವನ್ನು ಹೇಳುವುದು ನಮ್ಮಗಳ ಕರ್ತವ್ಯ. ನಾನೀಗ ಸುಮ್ಮನಿದ್ದರೆ ದೋಷವು ಸಂಭವಿಸಬಹುದು. ಪಿತಾಮಹ ಭೀಷ್ಮರು, ಆಚಾರ್ಯರು, ಶ್ರೀಕೃಷ್ಣ ಪರಮಾತ್ಮನು ಹೇಳೋದಕ್ಕಿಂತ ಹೆಚ್ಚಿಗೆ ನಾನೇನು ಹೇಳಲಾರೆ. ರಾಜ್ಯವೆಲ್ಲವನ್ನು ನೀನೇ ಅನುಭವಿಸು. ನಿನ್ನ ಇಚ್ಛೆ ಇದ್ದಷ್ಟಾದರೂ ಈ ಭೂಮಿಯನ್ನು ಆ ಪಾಂಡವರಿಗೆ ಕೊಡು. ಇದು ನನ್ನ ಅಭಿಮತ. ಚಿಕ್ಕಪ್ಪ, ಈ ಮಾತನ್ನು ಚಿಕ್ಕಪ್ಪ, ಈ ರೀತಿಯನ್ನು ಆ ಪಾಂಡವರಿಗೆ ಹೇಳಲಿಲ್ಲ ಏಕೆ? ನಿನಗಾಗಲಿ, ಕೃಷ್ಣನಿಗಾಗಲಿ, ಪಿತಾಮಹರಿಗಾಗಲಿ ನನ್ನೊಬ್ಬನಲ್ಲಿಯೇ ದೋಷ ಕಂಡು ಬರುವವು. ಆ ಪಾಂಡವರು ನಿರ್ದೋಷಿಗಳಲ್ಲವೇ? ಕುಂತಿ ಪುತ್ರ ಪಕ್ಷಪಾತಿಯಾದ ನೀನು ನಿನ್ನ ಸ್ವಭಾವಕ್ಕೆ ಸರಿಯಾದ್ದನ್ನೇ ಹೇಳಿದೆ. ಕೃಷ್ಣ ಮಹಾನುಭಾವನಾದ ನೀನು ನಿನ್ನ ದೂತತ್ವವನ್ನು ಬಹು ಶ್ಲಾಘನೀಯವಾಗಿಯೇ ಮುಗಿಸಿದೆ. ಆದರೆ ನಿನ್ನ ಮರಳು ಮಾತಿಗೆ ಒಡಂಬಡುವ ಬುದ್ಧಿನನು ಮಾತ್ರ. ಈ ದುರ್ಯೋಧನನು ಅಲ್ಲ, ಇದು ಶುದ್ಧ ಕ್ಷತ್ರಿಯನ ರಕ್ತ. ಸ್ವಾಭಿಮಾನ ಶೂನ್ಯತೆಯ ಕೊಳಕೊನಿರಲ್ಲ ಕೃಷ್ಣ, ಕೊಳಕೊನಿರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಹಂಕಾರದ, ದುರಗ್ರಹದ, ದುಷ್ಟ ಸಹವಾಸದ, ದುರಾಶಯದ ದುರಭಿಮಾನ. ಯೋಚನೆ ಮಾಡು ಕೌರವೇಶ್ವರ, ಯೋಚನೆ ಮಾಡು. ನಮ್ಮದು ಕೃಷ್ಣ, ಸಾಕು ಮಾಡು ನಿನ್ನ ವಾಕ್ಪುಟ
ದುಸ್ಸಮವನ್ನು ನಾನು ಅದನ್ನು ಮೊದಲೇ ಬಲ್ಲೆ. ಏನಂದೆ? ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಮವಾಸದ, ದುರಾಶಯದ ದುರಭಿಮಾನವೋ? ಬಹಳ ಚೆನ್ನಾಗಿ ಹೇಳಿದೆ. ಆಗಲ್ಲ ಹೇಳುವೆನು ಕೇಳು. ಈ ಕೌರವೇಶ್ವರನನ್ನು ಸದೇ ಬಡಿಯಬೇಕೆಂದನಲ್ಲವೇ ಬಂಡಿ ಬಂಡಿ ಕೂಳನ್ನು ತಿಂದು ಕೊಂಡಿಯನ್ನು ಬೆಳೆಸಿಕೊಂಡಿರುವ ನಿನ್ನ ಲಂಡ ಭೀಮ ಅದು ದುರಾಗ್ರಹ. ಲೋಕೈಕ ವೀರನಾದ ನನ್ನ ಮಿತ್ರ ಕರ್ಣನನ್ನು ವಧಿಸಬೇಕೆಂದನಲ್ಲವೇ ಆ ನಿನ್ನ ನಪುಂಸಕ ಅರ್ಜುನ ಅದು ದುಸ್ಸವವಾಸ, ದುರಹಂಕಾರ. ನಿನ್ನಂತಹ ಕಪಟಿಯ ಸ್ನೇಹವನ್ನು ಬೆಳೆಸಿಕೊಂಡರಲ್ಲವೇ ಆ ಪಾಂಡವರು ಅದು ದುಸ್ಸವವಾಸ. ಈ ದುರ್ಯೋಧನ ದುಶ್ಯಾಸನನ್ನು ಪುಡಿ ಪುಡಿಗೈದು ಭರತ ಖಂಡದಲ್ಲಿ ತಮ್ಮ ಧ್ವಜಾ ಪತಾಕೆಯನ್ನು ಆರಿಸಬೇಕೆಂದು ಯೋಚನೆ ಮಾಡುತ್ತಿರುವರಲ್ಲವೇ ಆ ನಿನ್ನ ಪಾಂಡವರು ಅದು ದುರಾಭಿಮಾನ. ನಾವೇ ಸಾಮರ್ಥರು, ಜಯಶೀಲರು ಎಂದು ಹೆಮ್ಮೆ ಪಡುತ್ತಿರುವರಲ್ಲವೇ ಆ ನಿನ್ನ ಪಾಂಡವರು ಅದು ದುರಾಶಯ. ಏಚೇನು ಕೃಷ್ಣ, ನೀವಾರು ಏನೇ ಹೇಳಿದರು ಈ ಕೌರವೇಶ್ವರನ ನಿರ್ಧಾರ ಚಲಿಸಲಾರದು. ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ. ಕೊನೆಯಲ್ಲಿ ಛಲವನ್ನು ಬಿಡುವನಲ್ಲ ಈ ಛಲದಂಕಮಲ್ಲ. ತಿಳಿಯಿತೆ? ವಿಚಾರವೆಲ್ಲ ನನಗಿನ್ನು ಸಮಯವಿಲ್ಲ. ನೀನಿನ್ನು ಹೊರಡಬಹುದಲ್ಲ. ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿದವು. ಕುರು ಸಹೋದರರ ಹೃದಯದಲ್ಲಿ ಪ್ರಜ್ವಲಿಸಿದ್ರು. ಕೋಪ ಜಾಲೆಯು ಇಂತಹ ಇದ್ದ ಬಿರು ಮಾತುಗಳು ಶಾಂತವಾಗುವುದಿಲ್ಲ ಕೃಷ್ಣ, ಶಾಂತವಾಗುವುದಿಲ್ಲ. ಕರದಳಗವರ ವಿದಾರಿಸಿ ಚಲದಳು ಆಟವ ಸಲ್ಲಿವೆ ದಿಟವ ನುಡಿ. ಕರದಳಗವರ ವಿದಾರಿಸಿ ಚಲದಳು ಆಟವ ಸಲ್ಲಿವೆ ದಿಟವ ನುಡಿ. ಆಗಮ ಪಾಂಡವರ ಜಯಿಸುವ ತನಕ ಧರ್ಮವ ಬಿಡದಲೆ ಮೆರೆಯುವನು. ಆಗಮ ಪಾಂಡವರ ಜಯಿಸುವ ತನಕ ಧರ್ಮವ ಬಿಡದಲೆ ಮೆರೆಯುವನು. ಧರ್ಮವ ಬಿಡದಲೆ ಮೆರೆಯುವನು. ಧರ್ಮವ ಬಿಡದಲೆ ಮೆರೆಯುವನು. ಮೆರೆಯುವನು ಮೆರೆಯುವನು. ಪಾಂಡವರ ಸೈನ್ಯ ಸಮುದ್ರವನ್ನು ಕಲಕಿ ಬಿಡಬಲ್ಲೆ. ಗಂಡುಗಲಿಗಳು ನಾವೆಂದು ತಿಳಿ. ಆ ಪುಂಡ ಭೀಮನ ರುಂಡವನ್ನು ಚೆಂಡಾಡಲು ಈ ದುಸ್ಸಾಸನನು ಸದಾ ಸಿದ್ಧನಿರುವನು. ಹೋಗು, ಸಮರವೇ ಸಿದ್ಧವೆಂದು ಆ ಪಾಂಡವರಿಗೆ ತಿಳಿಸಿಬಿಡು. ಕರ್ಣ, ಇದಕ್ಕೆ ನಿನ್ನ ಅಭಿಮತ? ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಆ ನನ್ನ ಪರಮ ವೈರಿ ಅರ್ಜುನನ ಮೇಲೆ ನನ್ನ ಹಗೆ ತೀರದ ಹೊರತು ಈ ರಾಧೇನಿಗೆ ಮೃಷ್ಟಾನ್ನವು ರುಚಿಸುವುದಿಲ್ಲ. ಕೃಷ್ಣ, ಚಲಿಸದು ರಾಧೇಯನ ಪಂಥ, ಚಲಿಸದು ರಾಧೇಯನ ಪಂಥ, ವ್ಯರ್ಥ ನುಡಿಗಳಿಂದ ಮತಿಗೆಟ್ಟು ನುಡಿಯಿರೇಕೆ ಮಹಾರಥಿಗರೆಂದೆನಿಸಿ. ಮತಿಗೆಟ್ಟು ನುಡಿಯಿರೇಕೆ ಮಹಾರಥಿಗರೆಂದೆನಿಸಿ. ದುರುಳ ಪಾರ್ಥನ ಶಿರವ, ದುರುಳ ಪಾರ್ಥನ ಶಿರವ ಹರಿಪತನಕ ಶಾಂತಿಯೇ. ಈ ಅಂಗಾಧಿಪಗೆ ಅಂಗಾಧಿಪಗೆ ರಾಜೇಂದ್ರ, ಸಂಧಿಯ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವುದು ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದು, ನಮ್ಮಂತಹ ವೀರರಿಗಲ್ಲ. ಕೃಷ್ಣ, ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದೇ ಇಲ್ಲವೇ? ಆ ನಿನ್ನ ಕರ್ಣ,
ಅರ್ಜುನನ ಮೇಲಿನ ವೈಯಕ್ತಿಕ ವೈರತ್ವಕ್ಕೆ ಇಡೀ ಕ್ಷತ್ರಿಯ ಸಮೂಹವನ್ನು ಬಲಿ ಕೊಡಲು ಯತ್ನಿಸುವೆಯಾ? ಇದು ನಿನ್ನ ಧರ್ಮವೇ? ಯೋಚಿಸಿ ನೋಡು. ಕೃಷ್ಣ, ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದೆ ಅಲ್ಲವೇ? ಆ ನಿನ್ನ ಧರ್ಮಕ್ಕಿಂತಲೂ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ತನು ಮನ ದನಗಳನ್ನು ಅರ್ಪಿಸುವ ನನ್ನ ಧರ್ಮವು ಎಷ್ಟೋ ಪಾಲು ಮೇಲು. ಯದುಪತಿ, ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತ ಒಪ್ಪುವುದಿಲ್ಲ. ಭಲೆ ಭಲೆ ಅಂಗಾಧಿಪ, ನಿನ್ನ ದರ್ಪದ ನುಡಿಗಳಿಂದ ಯಾದವಾಗ್ನಿಯ ಕಂಠ ಬಿಗಿದಂತಾಯಿತು. ಮೇರೇ ಮೀರಿತು. ಮದೋನ್ಮತ್ತರಾದ ನಿಮ್ಮೊಡನೆ ಮಾತನಾಡುವುದೇ ಅನುಚಿತ. ದುರ್ಯೋಧನ, ಆದರೂ ಒಂದು ಮಾತನ್ನು ಹೇಳುವೆನು ಕೇಳು. ಭಾರತ ಭೂಮಿ ಸಂರಕ್ಷಿ ಪುರೇಶ, ಸಮಾನ ಶೌರ್ಯ ಸಾಹಸ ನಿರಾಕರಿಸಲಿದೆ. ಭಾರತ ಭೂಮಿ ಸಂರಕ್ಷಿ ಪುರೇಶ. ಬಾವಾ ಕೃಷ್ಣ ಕರೆಸಿದರು ಅನುಜಾತರ ತಲೆಯನ್ನಿಟ್ಟು ಖ್ಯಾತಿ ಪಡೆವೆ ತಲೆಯನ್ನಿಟ್ಟು ಖ್ಯಾತಿ ಪಡೆವೆ ಭೈರವನೇ ಸೈರನೆಯ ತಾಳೆ ದುರ್ಯೋಧನ ಕೃಷ್ಣ, ಭೈರವನೇ ಸೈರನೆಯ ತಾಳೆ ಬಾಳೈತನು ಧರ್ಮ ನಿರತ ಸೂರ ಚರಿತ ಕರುಣ ಭರಿತ ಬಾಳೈತನು ಧರ್ಮ ನಿರತ ಸೂರ ಚರಿತ ಕರುಣ ಭರಿತ ಭಾರತ ಭೂಮಿ ಚಂದ್ರಶೀ ಸಮಾನ ಶೌರ್ಯ ಸಾಹಸ ನಿರಾಕರಿಸದಿರೈ. ಭಾರತ ಭೂಮಿ ದುರ್ಯೋಧನ, ನಿನ್ನೀ ಸಹೋದರರನ್ನು ಬಂಧು ಬಾಂಧವರನ್ನು ಒಮ್ಮೆ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಇಡೀ ಕ್ಷತ್ರಿಯ ಸಮೂಹವನ್ನು ಬಲಿ ಕೊಡಲು ಯತ್ನಿಸುವೆಯಾ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು. ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಪ್ರೀತಿ, ಮಮತೆ, ಶಾಂತಿ ಹೊರತು ಮತ್ತೇನು ಅವರಿಗೆ ಬೇಡ. ಇದು ಸಂಧಿಗೆ ಸುಸಮಯ. ಸಂಧಿಯನ್ನು ನಿರಾಕರಿಸಬೇಡ. ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನು ಹೊಂದುವೆಯಂತೆ. ಪಾಂಡುನಂದನರೊಡನೆ ಸಮಾನ ಭಾವದಿಂದ ಪ್ರಜಾಪಾಲನೆಯ ಪವಿತ್ರ ಯಜ್ಞದಲ್ಲಿ ದೀಕ್ಷಿತನಾಗು. ಆಗ ವಿಶ್ವ ಜಗತ್ತಿನಲ್ಲಿ ಅಪ್ರತಿಮ ವೀರನೆನಿಸಿಕೊಳ್ಳುವೆ. ಮಾನವ ಲೋಕವು ನಿನ್ನನ್ನು ಆದರ್ಶ ನರಪತಿ ಎಂದು ಹೊಗಳುವುದು. ಸಂಧಿಗೆ ಸುಸಮಯ. ದಾನವ ವಿಜಯ ಯದುಪತಿಯು ಕೇವಲ ಪಾಂಡವರ ಸಲುವಾಗಿಯೇ ಅಲ್ಲ, ಮತ್ತಾರ ಸಲುವಾಗಿ, ನಿಮ್ಮೆಲ್ಲರ ಸಲುವಾಗಿ ಮುಂದೊದಗುವ ಭೀಷಣ ಯುದ್ಧದಲ್ಲಿ ಮಾನವ ಕೋಟೆಯನ್ನು ಉದ್ಧರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಸಂಧಿ ಭಿಕ್ಷೆಯನ್ನು ಬೇಡುತ್ತಿರುವೆನು. ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ, ಭಿಕ್ಷಾ ಪ್ರದಾನ ಮಾಡು. ಇದರಲ್ಲಿ ನನ್ನ ಅಪರಾಧವೇನಿದೆ ಯದುರಾಜ? ಪಾಂಡವರು ಜೂಜಾಡಿ ರಾಜ್ಯದ ಸಕಲ ಸಂಪತ್ತನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೆ. ಸತ್ಯ ಪರಿಪಾಲನೆಯಾಗಿ ವನವಾಸ ಅಜ್ಞಾತವಾಸ ಮಾಡಿದ್ದು ಅಧರ್ಮದ ಕಾರ್ಯವು. ಕೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನ ಹೊರತಾಗಿ ಮತ್ತಾರಿಂದಲೂ ಸಾಧ್ಯವಿಲ್ಲ. ಪಾಂಡವರು ಶಾಸ್ತ್ರ ಧರ್ಮವಿವುದೇ ಏಳಿ ಪಾಂಡವರಲ್ಲಿ, ಶಾಸ್ತ್ರ ಧರ್ಮವಿವುದೇ ಏಳಿ ಪಾಂಡವರಲ್ಲಿ, ದುಡಿಯೋಗವರನಿತು ಶ್ರೇಷ್ಠರೆನಿಪರೇ. ಮೂಡುತನವಿದಲ್ಲವೇ
ಅರಿತು ನೀಗೆಲ್ಲವ ಭ್ರಾಂತಿ ಮೂಡಿತೆಯ ಮುಕುಂದ ಭ್ರಾಂತಿ ಮೂಡಿತೆಯ ಮುಕುಂದ. ಕೃಷ್ಣ, ಪಾಂಡವರಿಗೆ ಭಿಕ್ಷಾವೃತ್ತಿಯ ಯೋಗ್ಯವಾದ ಜೀವನ, ಧರ್ಮ ಬಿರುಗಳಾದ ಅವರ ಕೈಯಲ್ಲಿ ಈ ವಿಫಲವಾದ ಸಾಮ್ರಾಜ್ಯವನ್ನು ಒಪ್ಪಿಸುವುದು ನನ್ನಿಂದಾಗದು. ರಾಜ್ಯ ಇಂಥ ಸಮಯವನ್ನು ಯುದ್ಧದ ಭಯವನ್ನು ತೋರಿವೆಯ ಜನಾರ್ದನ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡಲಾಗದು. ಸ್ಥಿರನಾಗು ದುರ್ಯೋಧನ, ಸ್ಥಿರನಾಗು. ನಿನ್ನ ಅಭಿಷ್ಟವು ಯುದ್ಧವೇ ಆಗಿದ್ದರೆ ಅಗತ್ಯವಾಗಿ ಅದನ್ನೇ ಹೊಂದುವೆಯಂತೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಾಶಯ, ಕುರುಕುಲ ಕಳಂಕ ಸ್ವರೂಪನೇ. ನಿನ್ನ ಅಪರಾಧಗಳನ್ನು ಏನೆಂದು ಹೇಳುವೆಯೋ? ನಿನ್ನ ಅಪರಾಧಗಳು ಅಗಣ್ಯ, ಅಬೋಧ. ರಾಜಸೂಯ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಶಕುನಿಯ ಸಲಹೆಯಂತೆ ಯುಧಿಷ್ಠಿರನನ್ನು ಕಪಟದ್ಯೂತಕ್ಕೆಳೆದುದನ್ನು ಮರೆತೆಯ? ಸಹೋದರರ ಪತ್ನಿಯನ್ನು ರಾಜಸಭೆಗೆ ಎಳೆದು ತಂದು ನೀನು ಮಾಡಿದ ಅವಾಂಛ ಅಪರಾಧವು ಅನಂತ ಕಾಲ ಪ್ರಳಯ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುವುದೆಂದು ತಿಳಿ. ವಾರಣಾವಾತದಲ್ಲಿ ಅರಗಿನ ಮನೆ, ಏಕಚಕ್ರ ನಗರದಲ್ಲಿ ಕುಂತಿಗಾದ ಭಂಗ, ವಿಷಸ್ಪರ್ಶ, ಸರ್ಪದೋಷ ಇವೆಲ್ಲದಕ್ಕಿಂತ ಮಿಗಿಲಾಗಿ ಗುರುಜನರ ಮಾತುಗಳನ್ನು ತಿರಸ್ಕರಿಸಿ ಅನ್ಯಾಯ ಆಚರಣೆಗಳಲ್ಲಿ ಪ್ರವೃತ್ತನಾದ ನಿನಗೆ ಕೀರ್ತಿ ಶ್ರೇಯಸ್ಸು ಎಂದಿಗೂ ಲಭಿಸದು. ಹೋಗಲಿ, ಇಂದ್ರಪ್ರಸ್ಥಾದಿ ಎಂಬ ನಮ್ಮ 5 ಜನರಿಗೆ 5 ಗ್ರಾಮಗಳನ್ನಾದರೂ ಕೊಡುವೆಯಾ? ಕೃಷ್ಣ, 5 ಊರುಗಳೇಕೆ? ಹಿಂದೆ ಭಿಕ್ಷೆ ಬೇಡಿ ಅಲೆಯುತ್ತಿದ್ದ 50 ಹಳ್ಳಿಗಳು ಸಿದ್ಧವಾಗಿರುವು. ಅಲ್ಲಿಗೆ ಬೇಕಾದರೆ ಹೋಗಿ ಭಿಕ್ಷಾ ಪಾತ್ರೆಯನ್ನೇ ಕೊಡುವೆನು. ಕೃಷ್ಣ, ಭಿಕ್ಷೆ ಪಾತ್ರೆಯನ್ನು ಕೊಡುವೆವು, ತೆಗೆದುಕೊಂಡು ಹೋಗಿ ಆ ನಿನ್ನ ಮಿತ್ರ ಪಾಂಡವರಿಗೆ ಕೊಡು. ರಾಜ್ಯದಲ್ಲಿ ಎಲ್ಲಾದರೂ ಭಿಕ್ಷೆ ಬೇಡಿಕೊಳ್ಳಲಿ. ದುರ್ಯೋಧನ, ದುಡುಕಬೇಡ, ದುಡುಕಿ ದುಃಖಿಸಬೇಡ, ದುಃಖಿಸಿ ನಿರ್ಗತಿಕನಾಗಬೇಡ. ಈ ವಿಶಾಲವಾದ ಜಗತ್ತನ್ನು ಒಮ್ಮೆ ದೃಷ್ಟಿಸಿ ನೋಡು. ನಮ್ಮ ಭೀಮಸೇನನು ಮಹಾ ಒರಟ, ಯಾರಿಗೂ ಲೆಕ್ಕಿಸತಕ್ಕವನಲ್ಲ. ಹೋಗಲಿ, ಆತನಿಗಾದರೂ ಒಂದು ಗ್ರಾಮವನ್ನಾದರೂ ಕೊಡಯ್ಯ. ಕೃಷ್ಣ, ನನ್ನೊಡನೆ ಯುದ್ಧವ ಮಾಡಿ ಗೆಲ್ಲಲಿ ರಾಜ ಧೀರತ್ವದಿ, ಮಾಡಿ ಗೆಲ್ಲಲಿ ರಾಜ ಧೀರತ್ವದಿ, ಕೊಡುವುದಿಲ್ಲವೋ ರಾಜ್ಯವ.
ದಾಸರಾಗಿಯರು ದೂತದಲ್ಲಿ ಪಾಂಡವರು ಸೋತು ದಾಸರಾಗಿಯರು ನೀತಿಯ ತಿಳಿಯದೆ ಈ ರೀತಿ ನುಡಿವೆಯ ಕೃಷ್ಣ ನೀತಿಯ ತಿಳಿಯದೆ ಈ ರೀತಿ ನುಡಿವೆಯ ಕೊಡುವುದಿಲ್ಲವೋ ರಾಜ್ಯವ ಕಡೆಯ ಮಾತಿದು ನಿರಂತರ ದಿನ ಕೊಡುವುದಿಲ್ಲವೋ ರಾಜ್ಯವ ಕೊಡುವುದಿಲ್ಲವೋ ರಾಜ್ಯವ ಕೊಡುವುದಿಲ್ಲವೋ ರಾಜ್ಯವ ಕೃಷ್ಣ, ನಾನು ರಾಜಲೋಭಿ. ಒಂದು ಊರಲ್ಲ, ಒಂದು ಗೋಪಾಲ ಇಡುವಷ್ಟು ಸ್ಥಳದಲ್ಲಿಯೂ ಒಂದು ಮುಳ್ಳು ಮುರಿಯುವಷ್ಟು ಸ್ಥಳವು ದೊರೆಯಲಾರದು. ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ. ಕೊನೆಯಲ್ಲಿ ಛಲವನ್ನು ಬಿಡುವನಲ್ಲ ಈ ಛಲದಂಕಮಲ್ಲ. ಕೃಷ್ಣ, ಅಷ್ಟು ಮಾತ್ರವೇ ಅಲ್ಲ, ತಿಳಿಯಿತೆ ಕೃಷ್ಣ? ನಿನ್ನಿಂದ ಕುರುವಂಶವೇ ನಾಶವಾಗುವುದು. ಯೋಚಿಸಿ ನೋಡು ಕೃಷ್ಣ. ಇದುವರೆಗೂ ರಾಜ್ಯಕ್ಕಾಗಿ ಅಂಬಲಿಸುತ್ತಿದ್ದ ನೀನು ನನಗೆ ಧರ್ಮೋಪದೇಶ ಮಾಡುವಂತೆ ಯೋಗಿಯಂತೆ ನಟಿಸುತ್ತಿರುವೆಯೋ? ಕಪಟಿ! ಕುರುವಂಶವೇ ನಾಶವೇ? ಛೇ! ಅದೆಂದಿಗೂ ಸಾಧ್ಯವಿಲ್ಲ. ಆ ನಿನ್ನ ಪಾಂಡವರ ವಂಶವೇ ನಾಶವೆಂದು ತಿಳಿ. ದುರಭಿಮಾನಿಗಳಾದ ನಿಮಗೆ ನನ್ನ ಮಾತುಗಳು ರುಚಿಸುವುದಿಲ್ಲ. ಮುಂದೆ ಯುದ್ಧ ಭೂಮಿಯಲ್ಲಿ ಭೀಮನ ಗದಾಗತವನ್ನು, ಅರ್ಜುನನ ಬಾಣಗಳನ್ನು ಎದುರು ನೋಡುತ್ತಿರು. ಅದೆಷ್ಟು ಸಾರಿ ಸೇರಿಸಬಲ್ಲೆ ಕೌರವೇಶ್ವರ? ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡ ಬಲವೇಸರವು. ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡ ಬಲವೇಸರವು. ನಾಡು ದೊರೆಯಲು ಕಾಡಿ ಹೋಗಲು ಕೊಡಲಾಗುವುದು ರಾಜ್ಯವನ್ನು. ನಾಡು ದೊರೆಯಲು ಕಾಡಿ ಹೋಗಲು ಕೊಡಲಾಗುವುದು ರಾಜ್ಯವನ್ನು. ದುಷ್ಟ ಪಾಂಡವರ ಹಟ್ಟಾಸವ ಮೆಟ್ಟೆಡಗಿಸುವುದರೊಳಗೆ. ದುಷ್ಟ ಪಾಂಡವರ ಹಟ್ಟಾಸವ ಮೆಟ್ಟೆಡಗಿಸುವುದರೊಳಗೆ. 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 ದೊರೆಯೊಳಗೆ ದೊರೆಯೊಳಗೆ. ಅಗ್ರಜ, ಇದು ಕೌರವರ ರಾಜ್ಯಸಭೆಯಲ್ಲ, ಪಾಂಡನಂದನರ ಮಿತ್ರಕೂಟ. ನಿನ್ನ ಅನ್ನವನ್ನು ತಿಂದು ಪರಿಪುಷ್ಟರಾದರು ಈ ವೃದ್ಧರು ನಿನ್ನ ನಿಂದನೆಯಿಂದ ಹೇಗೆ ಪರಿಶೀಲಿಸುತ್ತಾರೆ ನೋಡು. ಸಮಯ ದೊರೆತರೆ ಇವರೆಂತಹ ದ್ರೋಹ ಚಿಂತನೆಗೂ ಎದರತಕ್ಕರಲ್ಲ. ಈ ಶತ್ರುಗಳ ಮಧ್ಯ ನಮಗೇನು ಕೆಲಸ? ನಡೆ ಹೋಗೋಣ. ನಡೆ ಸಹೋದರ, ಈ ಶತ್ರುಗಳ ಮಧ್ಯೆ ನಮಗೇನು ಕೆಲಸ? ನಡೆ ಹೋಗೋಣ. ಗುರುವೃದ್ಧರೇ, ನಿಮ್ಮಿ ದುರ್ವರ್ತನರನ್ನು ದಮನವಾಡದೆ ಹೋದರೆ ನಿಮ್ಮ ವಿಖ್ಯಾತ ವಂಶದ ಗೌರವವನ್ನು ಹೇಗೆ ತಾನೇ ರಕ್ಷಿಸಿಕೊಳ್ಳಬಲ್ಲಿರಿ? ನಿಮ್ಮ ಕಣ್ಣುಗಳ ಮುಂದೆ ನಡೆಯುತ್ತಿರುವ ಅನ್ಯಾಯ ಆಚರಣೆಗಳನ್ನು ನಿಲ್ಲಿಸುವ ಇಚ್ಛೆ ಇದ್ದರೆ ಈಗಲೇ ದುರ್ಯೋಧನ, ದುಶ್ಯಾಸನ, ಶಕುನಿ ಈ ಮೂವರನ್ನು ಬಂಧನದಲ್ಲಿರಿಸಿ ಪಾಂಡುನಂದನರೊಡನೆ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿರಿ. ಕುಮಾರ, ವಿದುರ, ಕುಮಾರನೆಲ್ಲಿ? ಕುಮಾರ, ಯಾರು ನನ್ನನ್ನು ಕರೆಸಿದವರು? ನಾನು ಕುಮಾರ, ನಿನ್ನ ತಾಯಿ. ಮಾತೆಯ ಮಾತನು ಆಲಿಸುಧೀರ. ಮಾತೆಯ ಮಾತನು ಆಲಿಸುಧೀರ. ಧರೆಯೊಳು ಸೌಖ್ಯದಿ ಮಾಡು ನೀ ಕುವರ. ಅಮ್ಮ, ಧರೆಯೊಳು ಸೌಖ್ಯದಿ ಮಾಡು ನೀ ಕುವರ. ತನೆಯ ಭಾರತ ಕುಲ ಮಕುಟ. ಓ ತನೆಯ ಭಾರತ ಕುಲ ತಿಲಕ. ಬೇಡಕಂದ, ನನ್ನ ಮಾತನ್ನು ಕೇಳ. ಪಾಂಡವರ
ಕುಮಾರ, ನಿನ್ನ ತಾಯಿ ಅಖಂಡ ರಥ ಉಪವಾಸನ ಮಾಡಿ ನಿನ್ನನ್ನು ಪಡೆದಿರುವೆನು. ನನ್ನ ಎದೆ ರಕ್ತವನ್ನು ಬಸೆದು ನಿನ್ನನ್ನು ಸಲಹಿರುವೆನು. ಬಾಲ್ಯದಲ್ಲಿ ನಿನ್ನ ಕಂಗಳಿಂದ ಒಂದು ತೊಟ್ಟು ಕಣ್ಣೀರು ಈ ಭೂಮಿಗೆ ಬಿದ್ದರು ನನ್ನ ದೇಹದ ರಕ್ತವೇ ನಷ್ಟವಾದಂತೆ ಭಾವಿಸಿ ಹಗಲಿರಳು ನಿನ್ನ ಶ್ರೇಯಸ್ಸನ್ನೇ ಬಯಸಿದ ತಾಯಿಯ ನಾನು. ಈ ಪ್ರಪಂಚದಲ್ಲಿ ತಾಯಿಗಿಂತ ಪವಿತ್ರವಾದ ವಸ್ತು ಮತ್ತಾರು ಇಲ್ಲ. ನನ್ನ ಮಾತನ್ನು ಕೇಳಿ, ಪಾಂಡವರಿಗೆ ನ್ಯಾಯವಾಗಿ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಈ ಧರೆಯನ್ನು ಸಮಾನುಭಾವದಿಂದ ರಾಜ್ಯಭಾರ ಮಾಡು ಕಂದ. ಅಮ್ಮ, ಪುನಃ ಅದೇ ಸಂದೇಶವೇ? ಇಲ್ಲ ಇಲ್ಲ, ಈ ಜಗತ್ತೇ ಪ್ರತಿಪಿಸಿದರು ಈ ದುರ್ಯೋಧನ ಎಂದಿಗೂ ಧರ್ಮಚ್ಯುತನಾಗುವುದಿಲ್ಲಮ್ಮ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡುವುದಿಲ್ಲ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡಲಾರನಮ್ಮ. ರಾಜ್ಯವನ್ನು ಅಪೇಕ್ಷಿಸುವರು ಯುದ್ಧ ಮಾಡೇ ಅದನ್ನು ಪಡೆಯಲಿ. ಕೌಂತೆ ಎನ ಕರದೋಳ್ ಕಸು ಬಿದ್ದೊಳೆ. ಅಮ್ಮ, ಕೌಂತೆ ಕರದೋಳ್ ಕಸು ಬಿದ್ದೊಳೆ. ಕದನ ರಂಗದಲ್ಲಿ ಕಾದಾಡಲಿ ಅಮ್ಮ. ಕರಚಾಚಿ ಕೃಪಾ ಭಿಕ್ಷೆಯನ್ನು ಕೇಳಿದೊಡೆ ಅಮ್ಮ. ಕರಚಾಚಿ ಕೃಪಾ ಭಿಕ್ಷೆಯನ್ನು ಕೇಳಿದೊಡೆ. ಕರಚಾಚಿ ಕೃಪಾ ಭಿಕ್ಷೆಯನ್ನು ಕೇಳಿದೊಡೆ. ಕೊಳೆನೆಂಬ ಛಲದಿಂದ ಕದನಲಿ ಕೌರವೇಶ್ವರ ಶಾಸ್ತ್ರ ಕುಲ ಪುಂಗವ ಛಲದಳೋರ್ವ ಈ ಛಲದಂಕ ಮಲ್ಲ. ವಾಸುದೇವ, ಇದೇ ನನ್ನ ಕೊನೆಯ ಸಂದೇಶ. ನಾವು ಸಮರ ಯಜ್ಞದಲ್ಲಿ ದೀಕ್ಷಿತರು. ವಾಸುದೇವ, ಇದೇ ನನ್ನ ಕೊನೆಯ ಸಂದೇಶ. ನಾವು ಸಮರ ಯಜ್ಞದಲ್ಲಿ ದೀಕ್ಷಿತರು. ಸಂಧಿಯನ್ನು ಅಪೇಕ್ಷಿಸುವುದೇ ಆದರೆ ಅದು ದೊರೆಯುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಫಾಲನದಲ್ಲಿ, ಮಹಾರಥಿಕರ ವೀರ ಘೋಷದಲ್ಲಿ. ನನಗಿನ್ನು ಸಮಯವಿಲ್ಲ, ನಾನಿನ್ನು ಬರುವೆನು. ಕುಮಾರ ಕುಮಾರ ಕುಮಾರ, ಸಮಯವಿಲ್ಲ ಸಮಯವಿಲ್ಲ. ಹಸಿದ ಬೇಟೆ ನಾಯಿಯಂತೆ ಮೃತ್ಯುವು ಮನುಷ್ಯನ ಬೆನ್ನತ್ತಿರುವಾಗ ಆ ಮನುಷ್ಯನಿಗೆ ಧರ್ಮಾಚರಣೆಗೆ ಸಮಯವಿಲ್ಲದು. ಹತವಾಗಿ ಕುವರ, ನೀನು ನಾಶವನ್ನು ಹೊಂದುವೆ. ನಿನ್ನ ಜೊತೆ ಕುರುಕುಲವೇ ನಾಶವಾಗಿ ಹೋಗುವುದು. ಇದನ್ನು ನೋಡುತ್ತಾ ಸದಾ ಕಣ್ಣೀರಿನಲ್ಲಿ ಕೈ ತೊಳೆಯುವುದೇ ನನ್ನ ಹಣೆಯಲ್ಲಿ ಬರೆದಿರುವುದೇ ಪರಮಾತ್ಮ. ರಾಜಮಹಿಷಿ, ಒಬ್ಬ ದುರ್ಯೋಧನನಿಗೆ ಎದರಿ ನಾನಿಲ್ಲಿಂದ ಪಲಾಯನ ಮಾಡಲೇ? ಇಲ್ಲ, ಆಗತಕ್ಕದ್ದು. ಕಂಸ, ಶಿಶುಪಾಲಾದಿ ದಾನವರನ್ನು ಲೀಲಾ ಮಾತ್ರದಿಂದ ಸದೆಬಡೆದ ನಾನು, ಕೃಷ್ಣನು ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಭೀತನಾಗುವುದೇ? ರಾಜಮಹಿಷಿ, ಇದರೊಂದಲ್ಪಾಂಶದಿಂದ ಜಗತ್ತಿನ ಪ್ರಳಯ. ಪರಮಾತ್ಮ, ಭಯಕ್ಕಾಗಿ ನಾನು ಹೇಳುತ್ತಿಲ್ಲ ತಂದೆ. ನನ್ನ ಎದುರಿನಲ್ಲಿ ನನ್ನ ಕುಲದೈವಗನೇ ಅಪಮಾನವಾಗುವುದನ್ನು ನಾನು ಹೇಗೆ ಸಹಿಸಲಿ? ಅದು ನನ್ನ ಕುಲಗಾರ ಪುತ್ರನಿಂದ. ಹೇ ದೇವ, ನೀನೆಷ್ಟೇ ಆಗಲಿ ಭಕ್ತರ ಪರಾಧೀನನಲ್ಲವೇ? ಈ ಭಕ್ತರ ಪ್ರಾರ್ಥನೆಯನ್ನು ಮನ್ನಿಸಿ ದಯಮಾಡಿ ಇಲ್ಲಿಂದ ಪಲಾಯನ ಮಾಡುತ್ತಾಯಿ. ಹೇಳು ತಾಯಿ, ಹೇಳು. ಈ ದಿನ ನಿನ್ನ ಸಲುವಾಗಿ ನಾನು ಹೇಡಿಯಂತೆ ಪಲಾಯನ ಮಾಡುವೆನು. ಆದರೆ ನಾನು ಯಾವ ಮಹತ್ತರವಾದ ಕಾರ್ಯದಿಂದ ಇಲ್ಲಿಗೆ ಬಂದೆನೋ ಅದು ದೀಪವನ್ನು ಮುಟ್ಟಿದ ಪತಂಗದಂತೆ ಕುಟಿತವಾಗುವುದು. ಬಿರುಗಾಳಿಗೆ ಸಿಕ್ಕಿದ ಹುಲ್ಲು ಕಡ್ಡಿಯಂತೆ ಕ್ಷಣ ಮಾತ್ರದಲ್ಲಿ ನಷ್ಟವಾಯಿತು. ಆದರೂ ಚಿಂತೆ ಇಲ್ಲ. ಕ್ಷೇಮವಿಯಲು ಬಂದ ನನಗೆ ದ್ರೋಹವೆಸಗಿದ ನಿನ್ನ ಪುತ್ರ. ರಾಜಮಹಿಷಿ, ಈ ದಿನ ನಿನ್ನ ಸಲುವಾಗಿ ನಾನು ಏಡಿಯಂತೆ ಪಲಾಯನ ಮಾಡುವೆನು. ಆಗಬಹುದು ಪರಮಾತ್ಮ. ನಿಲ್ಲು ವಂಚಕ, ಇನ್ನೆಲ್ಲಿ ಪಲಾಯನ? ವಿದಯ ರಾಜ್ಯರೊಡನೆ ಮೆರೆಯುತ್ತಿದ್ದ ನನ್ನನ್ನು ಭುಜಬಲ ರಹಿತನಾದ ಅಪೌರುಷದ ಮಾತುಗಳಿಂದ ಪರಿಹಾಸ್ಯ ಮಾಡುವಂತಾಯಿತೆ. ಬಾ ಬಾ, ಹೀಗೆ ಬಾ.
ಕಡೆಗೂ ನನ್ನ ಮಾತನ್ನು ತಿರಸ್ಕರಿಸಿಯೇ ಬಿಟ್ಟೆಯ ಕುರುಕುಲ ಕಳಂಕ ಸ್ವರೂಪನೇ. ತಿರಸ್ಕರಿಸಲಾರದ ಸಂದೇಶವನ್ನು ಪುರಸ್ಕರಿಸುವುದು ಅನುಚಿತವೇ ಯದುವಂಶದ ಕಳಂಕ ಸ್ವರೂಪ? ದುರ್ಯೋಧನ, ನಿನ್ನೀ ವರ್ತನೆ ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ ಅದನ್ನು ತಾವೇ ನಿರ್ಧರಿಸಬೇಕು. ಏನೆಂದು? ಅದನ್ನು ಯಾರೂ ನಿರ್ಧರಿಸಬೇಕಾಗಿಲ್ಲ. ನಾನಾಗಲೇ ನಿರ್ಧರಿಸಿ ಮುಖ್ಯ ಸಲಹೆಯನ್ನಿಟ್ಟಿರುವೆ. ಯಾರಿಗೋ? ಮತ್ತಿನ್ನಾರಿಗೆ? ಸಾರ್ವಭೌಮರಿಗೆ. ಏನೆಂದು? ನಿನ್ನ ಅದ್ಭುತ ಅದನ್ನು ನನ್ನ ಬಾಯಿಯಿಂದ ಕೇಳುವ ಬದಲು ಸಾರ್ವಭೌಮ ನಿನ್ನ ಅದ್ಭುತವಾದ ರಾಯಭಾರಕ್ಕೆ ಅದ್ಭುತವಾದ ಸತ್ಕಾರವನ್ನೇ ನೀಡಬೇಕೆಂದು ನಮ್ಮ ಶಕುನಿ ಮಾವನವರು ನನಗೆ ಸಲಹೆ ಇಟ್ಟಿದ್ದಾರೆ. ನಿಮ್ಮ ಶಕುನಿ ಮಾವನವರ ಸಲಹೆ ಎಂದ ಮೇಲೆ ಅದು ಅದ್ಭುತವಾಗಿಯೇ ಇರಬೇಕು. ನಿಮ್ಮ ಅದ್ಭುತವಾದ ಸತ್ಕಾರವನ್ನು ನಾನು ಅದ್ಭುತಾಕಾರನಾಗಿಯೇ ಸ್ವೀಕರಿಸುವೆನು. ಸ್ವೀಕರಿಸು ಸಹೋದರ ದುಶ್ಯಾಸನ. ಅಗ್ರಜ, ಕತಿ ಬೇಡೈಸು ಯೋಧನನೆ ತೋರಿ ಗಂಗಾತಿಗಳ ಸೈನ್ಯ. ಕತಿ ಬೇಡೈಸು ಯೋಧನನೆ ತೋರಿ ಗಂಗಾತಿಗಳ ಸೈನ್ಯ. ಅದೇ ಕಿಂತು ಒದರುವೆ, ಅದೇ ಮಾತ ಪಗಳುವೆ, ಅದೇ ಕಿಂತು ಒದರುವೆ, ಅದೇ ಮಾತ ಪಗಳುವೆ. ಕುಲಹೀನ ಕುಲವ ಮರದಯ ದುರದಳು ಕಡಿಯದೆ ಬಿಡುವೆನ ಕೃಷ್ಣ. ಕುಲಹೀನ ಕುಲವ ಮರದಯ ದುರದಳು ಕಡಿಯದೆ ಬಿಡುವೆನ. ಕತಿ ಬೇಡೈಸು ಯೋಧನನೆ ತೋರಿ ಗಂಗಾತಿಗಳ ಸೈನ್ಯ. ಕದನದಲ್ಲಿ ಪದವನಡಗಿವೆ ಯೋಧನ. ಕದನದಲ್ಲಿ ಪದವನಡಗಿವೆ ಚತುರರರಿ ಮರುಳೆ. ಮಂದಮತಿಯಂತೆ ಮುಂದನರಿಯದೆ ಯೋಧನ. ಮಂದಮತಿಯಂತೆ ಮುಂದನರಿಯದೆ ದಂಡುಗವ ಪಡುವೆ ನೀ ದಂಡುಗವ ಪಡುವೆ. ಸಾರಿ ನಾ ಸಹಿತೆ ಈ ನಿನ್ನ ಮೋಸವ. ಸಾರಿ ನಾ ಸಹಿತೆ ಈ ನಿನ್ನ ಮೋಸವ. ಸಹಿಸಬಲ್ಲವರ 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 ಸಹಿಸಬಲ್ಲವರ. ಪರಮ ಪುರುಷನೆನ್ನುವ ಬಿರುದಲು ಕೊಡಲಿಯೋ ಅಣಗಿತೆ ಕೆಡುಪನೆ. ಪರಮ ಪುರುಷನೆನ್ನುವ ಬಿರುದಲು ಕೊಡಲಿಯೋ ಅಣಗಿತೆ ಕೆಡುಪನೆ. ಕತಿ ಬೇಡೈಸು ಯೋಧನನೆ ತೋರಿ ಗಗನಗಳ ಸೈರನೆ. ಕತಿ ಬೇಡೈಸು ಯೋಧನನೆ ತೋರಿ ಗಗನಗಳ ಸೈರನೆ. ಸೈರಣೆ ಸೈರಣೆ ಸೈರಣೆ. ಯಾರನ್ನು ಬಂಧಿಸಲು ಯತ್ನಿಸುವೆರೋ ಮಂದಮತಿಗಳ? ನಿನ್ನನ್ನು ಬಟ್ಟೆಯಿಂದ ಬೆಂಕಿಯನ್ನು, ಬೀಸಳಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸುವಲು ಯತ್ನಿಸುವೆರಾ? ಹಾಗದು, ಎಂದೆಂದಿಗೂ ಹಾಗದು. ನನ್ನನ್ನು ಬಂಧಿಸಲು ಹಾಗದು. ಹಾ, ಬಂಧಿಸಿರಿ ಈಗ ನನ್ನನ್ನು. ಸಹೋದರ ದುಶ್ಯಾಸನ, ಜಯವಿಕಾಗ್ಧವನ್ನು ಕೃಷ್ಣನನ್ನು ಬಂಧಿಸು. ಕರ್ಣ, ಪರಮಾತ್ಮ, ಪರಮಾತ್ಮ, ಈ ದಿನ ರಾಜ್ಯಸಭೆಯಲ್ಲಿ ನಾನು ಆಡಿದ ಮಾತುಗಳಿಂದ ತಮ್ಮ ಮನಸ್ಸಿಗೆ ಬೇಸರವಾಗಿದ್ದೆ. ನನ್ನ ಅಪರಾಧವನ್ನು ಮನ್ನಿಸಬೇಕು. ನಿಜಕ್ಕೂ ಹೇಳುವುದಾದರೆ ನೀವೇ ನನ್ನ ಪ್ರತ್ಯಕ್ಷ ದೈವ. ಕರ್ಣ,
ಮಹಾಮಹಿಮನು ಪಾಂಡವರ ಪಕ್ಷಪಾತಿಯಾದ ನೀನು ಕುಲಹೀನನು, ಕೌರವರ ಪಕ್ಷಪಾತಿಯಾದ ನನ್ನನ್ನು ಇಷ್ಟೊಂದು ಆದರದಿಂದ ಆದರಿಸಲು ಕಾರಣವೇನು ಸ್ವಾಮಿ? ಕರ್ಣ, ನೀನು ಸೂತನಲ್ಲ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಏನು? ನಾನು ಶ್ರೇಷ್ಠವಾದ ಚಂದ್ರವಂಶದಲ್ಲಿ ಜನಿಸಿದವನು. ಕರ್ಣ, ಪರಮಾತ್ಮ, ಸತ್ಯವೇ ಪರಮಾತ್ಮ. ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಕುಂತಿದೇವಿಯೇ ನಿನ್ನ ಎತ್ತ ತಾಯಿ, ಸೂರ್ಯ ದೇವನೇ ನಿನ್ನ ಜನಕ, ಲೋಕೈಕ ವೀರರಾದ ಆ ಪಾಂಡುಪುತ್ರರೇ ನಿನ್ನ ಸಹೋದರರು. ಪರಮಾತ್ಮ, ತಾವು ಹೇಳುತ್ತಿರುವುದು ಆಶ್ಚರ್ಯಕರವಾಗಿದೆ ಅಲ್ಲ. ಓಹೋ, ಮರೆತಿದ್ದೆ, ಇದು ಯುದ್ಧ ಕಾಲ. ನೀನು ಪಾಂಡವರ ಪಕ್ಷಪಾತಿ. ಅವರ ತಲೆಕಾಯಲು ನನ್ನನ್ನು ಈ ರೀತಿ ವಂಚಿಸುತ್ತಿರುವೆಯಾ ದೇವ? ದೇವಾ ಶೋಧನೆಗೆ ಶಾಪ ಪಾಪಿಯಾದೆ ಪರಿತಾಪಗೀಡಾದೆ. ದೇವಾ ಶೋಧನೆಗೆ ಶಾಪ.
ಪರಮಾತ್ಮ, ಪಾಂಡವರು ನನ್ನ ಸಹೋದರರಾಗಿದ್ದ ಪಕ್ಷದಲ್ಲಿ ಅವರೊಡನೆ ಯುದ್ಧ ಮಾಡಿದರೆ ರವರವಾದಿ ನರಕ. ನಂಬಿದ ಸ್ವಾಮಿಗೆ ದ್ರೋಹ ಮಾಡುವುದೆಂತು? ಸಮರ ಮಹೋತ್ಸವದಿಂದ ಉತ್ಸಾಹಭರಿತನಾದ ನನಗೆ ಇಂತಹ ಉಭಯ ಸಂಕಟವನ್ನು ತಂದೊಡ್ಡಬೇಡ ದೇವ. ಪಾಂಡುಕುವರರ ಸೇರುತ್ತೆ ನೀನು ಪಾಂಡುಕುವರರ ಸೇರುತ್ತೆ ನೀನು ತರೆಯನು ಪೊರೆಯೈ ಧರ್ಮದಿ ನಿರತ ತರೆಯನು ಪೊರೆಯೈ ಧರ್ಮದಿ ನಿರತ ಅನುಜರ ಸೇರೈ ಕರುಣವ ತೋರೈ ಅನುಜರ ಸೇರೈ ಕರುಣವ ತೋರೈ ಶೂರನೇ ನಾಂತಿಹ ವಿರುದ್ಧ ದಾನ ಶೂರನೇ ನಾಂತಿಹ ವಿರುದ್ಧ ಮೆರೆಸಿಗಾಲಿಜ ವರಗುಣಶೀಲ ಮೆರೆಸಿಗಾಲಿಜ ವರಗುಣಶೀಲ ಪರಹಿತ ಪ್ರೇಮಿ ಸುಕೃತ ಕಾಮಿ ಪರಹಿತ ಪ್ರೇಮಿ ಸುಕೃತ ಕಾಮಿ ಬಾನಿಷ್ಕ ಬಾನಿಷ್ಕ ಚಿರ ಶರದರ ಶರಣರ ಪೊರೆವನೆ ಚಿರ ಶರಣರ ಶರಣರ ಪೊರೆವನೆ ಚಿರ ಶರಣರ ಶರಣರ ಪೊರೆವನೆ ಚಿರ ಶರಣರ ಶರಣರ ಪೊರೆವನೆ ಚಿರ ಶರಣರ ಶರಣರ ಪೊರೆವನೆ ಪಾಕಲು ಪ್ರೇಮದಿ ಆಲಿಸು ವೀರ ಆಲಿಸು ವೀರ ಆಲಿಸು ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು. ನಿನ್ನ ತಾಯಿಯಾದ ಕುಂತಿದೇವಿಯು ಕನ್ನಿಕಾವಸ್ಥೆಯಲ್ಲಿ ಇರುವಾಗ ದೂರ್ವಾಸ ಮುನಿಗಳಿಂದ 5 ಮಂತ್ರಗಳ ಉಪದೇಶಗಳನ್ನು ಪಡೆದಳು. ಅವುಗಳು ಲಭಿಸುವವೋ ಇಲ್ಲವೋ ಎಂದು ಮನದಲ್ಲಿಯೇ ಸಂಶಯವನ್ನು ಪಟ್ಟು ಅವುಗಳಲ್ಲಿ ಮೊದಲನೆಯದಾದ ಸೂರ್ಯ ಮಂತ್ರವನ್ನು ಜಪಿಸಲು ನೀನು ಜನಿಸಿದೆ. ಲೋಕಾಪವಾದಕ್ಕೆ ಎದರಿ ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ವಿಷಯವನ್ನು ಹೇಳಿಬಿಟ್ಟು ಆಗ ಸೂತರು ನಿನ್ನನ್ನು ಬಹಳ ಪ್ರೀತಿಯಿಂದ ಸಾಕಿ ಸಲಹಿದರು. ಕರ್ಣ, ಈಗಲೂ ಸಹ ನೀನು ನನ್ನೊಡನೆ ಬಾ. ಆ ಪಾಂಡವರನ್ನು ಕೌರವರನ್ನು ನಿನ್ನ ಪಾದದ ಮೇಲೆ ಕೆಡವುವೆನು. ಅವರಿಂದರು ದಿವ್ಯ ಸಾಮಾಂತ ರಾಜರಿಂದರು ಓಲೈಸಿಕೊಂಡು ದಿವ್ಯ ರತ್ನ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರವನ್ನು ಮಾಡುವೆಯಂತೆ. ಬಾ ಕರ್ಣ. ಪರಮಾತ್ಮ, ತಾವು ಹೇಳಿದ ಮಾತುಗಳು ಸತ್ಯವಾಗಿದ್ದ ಪಕ್ಷದಲ್ಲಿ
ಭೀಮಾರ್ಜುನರು ನನ್ನನ್ನು ನೋಡಿದಾಗಲೆಲ್ಲ ಸೂತ, ನೀಚ, ಹೀನಕುಲದವನೆಂದು ನನ್ನನ್ನು ಹೀಯಾಳಿಸುತ್ತಿರುವರಲ್ಲ ದೇವ. ನಾನು ಇಂತಹವನೆಂಬ ವಿಚಾರವು ಅವರಿಗೆ ತಿಳಿಯದೆ ದೇವ. ತಿಳಿಯದು ಕರ್ಣ, ನೀನಿಂತಹವನೆಂಬ ವಿಚಾರವು ನಿನ್ನ ತಾಯಿಯಾದ ಕುಂತಿದೇವಿಗೂ ಪಾಂಡವರಿಗೂ ತಿಳಿಯದು. ನಿನ್ನನ್ನು ನೋಡಿದಾಗಲೆಲ್ಲ ದೇವ, ಆ ಕರ್ಣನಾರು, ಆತನನ್ನು ನೋಡಿದರೆ ನನ್ನ ಮನಸ್ಸಿನಲ್ಲಿ ಮರುಕ ಉಂಟಾಗುವುದೆಂದು ಪದೇ ಪದೇ ಕೇಳುತ್ತಿದ್ದಳು. ಈಗ ತಾನೇ ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ಬಂದಿರುವೆನು. ನಿನ್ನನ್ನು ನೋಡಲು ಅತಿ ಸಂಭ್ರಮದಿಂದ ಗಂಗಾ ತೀರಕ್ಕೆ ಬರುವಳು. ಆಕೆಯ ಮನಸ್ಸನ್ನು ನೋಯಿಸದೆ ಸಂತೋಷಪಡಿಸು ಕರ್ಣ. ಖಂಡಿತವಾಗಿಯೂ ನಾನು ಬಂದು ಬಹಳ ಹೊತ್ತೇ ಆಯಿತು. ನಾನಿನ್ನು ಬರಲೇ? ಆಗಬಹುದು ದೇವ. ಪರಮಾತ್ಮನು ಎಂದಿಗೂ ಅಸತ್ಯವನ್ನಾಡುವ ತಕ್ಕವನಲ್ಲ. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರು. ಧರ್ಮವೇ ತನ್ನ ಉಸಿರೆಂದು ನಂಬಿಕೊಂಡಿರುವ ಆ ಧರ್ಮರಾಯನು ನನ್ನ ಸಹೋದರನು. ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವರು ನನ್ನ ಸಹೋದರರು. 1000 ಆನೆಗಳ ಬಲವುಳ್ಳ ರುದ್ರಾಂಶ ಸಂಭೂತನಾದ ಭೀಮಸೇನನು ನನ್ನ ಸಹೋದರರು. ಪಾಂಡುರಾಜ, ಕುಂತಿದೇವಿ, ಮಾದ್ರಿದೇವಿ ನನ್ನ ಜನನೀ ಜನಕರೇ. ಪರಶಿವನೊಡನೆ ಹೋರಾಡಿ ಪಾಶುಪತಾಸ್ತ್ರವಂ ಪಡೆದು ದಶನಾಮಗಳಿಂದ ಕೂಡಿ ದಶ ದಿಕ್ಕುಗಳಲ್ಲಿಯೂ ಕೀರ್ತಿ ಜ್ಯೋತಿಯುತನಾಗಿ ಯಾರೊಡನೆ ಯುದ್ಧಕ್ಕೆ ನಿಂತರೂ ಅಪಜಯವನ್ನು ಹೊಂದದ ನನಗೆ ಪರಮವೈರಿ ಎನಿಸಿದ ಆ ಅರ್ಜುನನು ನನ್ನ ಸಹೋದರನು. ಅರ್ಜುನ, ನಿನ್ನನ್ನು ಕೊಲ್ಲುವುದಾಗಿ ನಾನು ಪ್ರತಿಜ್ಞೆ ಮಾಡಿರುವೆನಲ್ಲ. ನಿನ್ನ ಶಿರಸ್ಸು ಭೂಮಿಯ ಮೇಲೆ ಬಿದ್ದು ಮುಂಡವು ರಕ್ತದ ಮಡುವಿನಲ್ಲಿ ಕೊಚ್ಚಿಕೊಂಡು ಹೋಗುವುದನ್ನು ಈ ಪಾಪಿ ಕಣ್ಣುಗಳಿಂದ ಹೇಗೆ ನೋಡಲಿ? ಯಾವ ಪೂರ್ವ ಜನ್ಮದ ಪಾಪದ ಫಲವಾಗಿ ಸೂತನೆಂಬ ಅಪವಾದದ ಆವೃತ್ತಕ್ಕೆ ಸಿಲುಕಿ ಚಿಕ್ಕದಾದ ದೇಹಕ್ಕೆ ಅಪಾರವಾದ ಬೆಂಕಿಯನ್ನು ತುಂಬಿಕೊಳ್ಳಲು ಸಾಧ್ಯವೇ? ಇದುವರೆಗೂ ಬಂಧು ವರ್ಗದವರು ಯಾರೆಂದು ವ್ಯಥಪಡುತ್ತಿದ್ದ ನನಗೆ ಬಂಧು ವರ್ಗದವರು ಇಂತಹವರೇ ಎಂದು ತಿಳಿದ ಬಳಿಕ ಎಂತಹ ಉಭಯ ಸಂಕಟ ಪ್ರಾಪ್ತವಾಯಿತು. ಅಯ್ಯೋ ಪಾಪಿ ಕರ್ಣ, ಪಾಂಡುಪುತ್ರನಾಗಿ ಜನಿಸಿದ ನೀನು ಪಾಂಡುಪುತ್ರರನ್ನೇ ಕೊಲ್ಲಲು ನಿಂತಿರುವೆಯ? ಕೊಲ್ಲಲೇ ಪಾಂಡುಕುಮಾರರಂ ನಾ ಕೊಲ್ಲಲೇ ಕೊಲ್ಲಲೇ ಪಾಂಡುಕುಮಾರರಂ ನಾ ಕೊಲ್ಲಲೇ ಕೊಲದಾಂ ಬಿಟ್ಟಡೆ ಕೊಲದಾಂ ಬಿಟ್ಟಡೆ ದುರದಳ ತಮ್ಮಂದಿರಂ ನಾಂ ಕೊಲ್ಲುವುದೇ ಕೊಲದಾಂ ಬಿಟ್ಟಡೆ ಕೌರವೇ
ಚಲದಿಂ ಪಾರ್ಥನ ರುಂಡವಂ ತೆರೆದು ಚಲದಿಂ ಪಾರ್ಥನ ರುಂಡವಂ ತೆರೆದು ಮತ್ಸ್ವಾಮಿಗೆ ಮಮ ಸ್ವಾಮಿಗೆ ಆನಂದವಂ ಸಲಿಸಲ್ಕಾಗದೆ ಪಾರ್ಥನ ಘೋರ ಶರಜನ